ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. SIR ಅಂದ್ರೆ ಮತಪಟ್ಟಿ ಪರಿಷ್ಕರಣೆ ಮುಗಿದು ಹೋಗಿದೆ. 5.25 ಕೋಟಿ ಜನಸಂಖ್ಯೆಯಲ್ಲಿ 1 ಕೋಟಿಗೂ ಹೆಚ್ಚಿನ ಜನರ ವೋಟರ್ ID ಡಿಲೀಟ್ ಆಗಿದೆ. ಅದರಲ್ಲಿ ಆಬ್ಸೆನ್ಸ್ ಅಂದರೆ ಗೈರು ಹಾಜರಿ, ನೀವು ಅವತ್ತು ಸಿಕ್ಕಿಲ್ಲ, ಅವ್ರಿಗೆ 2-3 ಸಲ ಬಂದರು. ಎರಡನೇದು ಶಿಫ್ಟ್ ಆಗಿದ್ರೆ 2-3 ಕಡೆ ಶಿಫ್ಟ್ ಆಗೋದು, ನೀವು ಅವ್ರಿಗೆ ಸಿಗಲಿಲ್ಲ ಅಥವಾ ನಿಮ್ದು 2-3 ಕಡೆ ವೋಟರ್ ID ಇತ್ತು ಅಂದರೆ. ಮೂರನೇದು ಡೆತ್ ಅಥವಾ ತೀರಿ ಹೋದವರಂತಹ ನಂಬರ್ಸ್ಗಳಾಗಿರ್ಬೋದು, ಅದರ್ಸ್, ಹೀಗೆ ಹಲವಾರು ಕೆಟಗರಿಗಳನ್ನು ಮಾಡಿ 1 ಕೋಟಿಗೂ ಹೆಚ್ಚು ಜನರ ವೋಟರ್ ID ಡಿಲೀಟ್ ಆಗಿದೆ. ಹಾಗಾದರೆ ನೀವೇನು ಮಾಡಬೇಕು? ನೀವು ಈ ದೇಶದವರಲ್ವಾ, ಈ ರಾಜ್ಯದವರಲ್ವಾ? ಹಾಗಾದರೆ ಮುಂದಕ್ಕೆ ನಿಮಗೇನು ಅವಕಾಶ ಇದೆ? ಇನ್ ಕೇಸ್ ವೋಟರ್ ID ಸಿಗಲಿಲ್ಲ ಅಂದರೆ DK ಶಿವಕುಮಾರ್ ಅವರು ಹೇಳಿದರೆ ಗೃಹ ಜೊತೆ ಸಿಗಲ್ಲ, ಅಕ್ಕಿ ಸಿಗಲ್ಲ, ಮತ್ತೊಂದು ಸಿಗಲ್ಲ ಅಂತ. ಹಾಗಾದರೆ ನೀವೇನು ಮಾಡಬೇಕು? SIR ರಾಜಕೀಯ ಆಗೋಗ್ಬಿಟ್ಟಿದೆ. ಹಾಗಾದರೆ ಮುಂದಕ್ಕೇನು? BJP ಮೇಲೆ ಬಹಳ ಗಂಭೀರ ಆರೋಪ. ತಮಗೆ ಬೇಡವಾದವ್ರನ್ನ ಡಿಲೀಟ್ ಮಾಡಿಸ್ಬಿಟ್ಟಿದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂತಲೂ ನೋಡಲಿಲ್ಲ, ಮತ್ತೊಂದು ಇಲ್ಲ, ನಮ್ಮ ಸಿದ್ಧಾಂತಕ್ಕೆ ಒಪ್ಪಿಲ್ಲ, ನಮ್ಮನ್ನು ದ್ವೇಷ ಮಾಡ್ತಾ ಇದ್ರು ಅಂಥವ್ರನ್ನ ಡಿಲೀಟ್ ಮಾಡಿ ಬಿಸಾಕಿದೆ ಅಂತ BJP ಮೇಲೆ ಆರೋಪ. ಕಾಂಗ್ರೆಸ್ ಮೇಲೆ ತಮಗೆಲ್ಲೂ ವೋಟ್ ಬ್ಯಾಂಕ್ ಇತ್ತು, ಅಲ್ಲಿ ಗುಡ್ಡೆ ಹಾಕೊಂಡು ಜಾತ್ರೆ ಥರ ಮಸೀದಿಗಳಲ್ಲಂತೆ, ಮತ್ತೊಂದು ಕಡೆ ಅಂತೆ, ಅಲ್ಲಿ ಮಾತ್ರ ಜಾಗೃತಿ ವಹಿಸಿದರೆ ಬೇರೆ ಕಡೆ ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಹೀಗೆ ಹಲವು ಆರೋಪಗಳಿದ್ದಾವೆ. ಹಾಗಾದರೆ ನೀವು SIR ಪಟ್ಟಿ ಒಳಗಿದ್ದೀರಾ? ನಿಮ್ಮ ವೋಟರ್ ID ಡಿಲೀಟ್ ಆಗಿದೆಯಾ? ತಿಳ್ಕೊಳ್ಳೋದು ಹೇಗೆ? ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ SIR ಸತ್ಯ. ನಾನು ವಿದ್ಯಾ ಮಲ್ನಾಡ್. ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಆಪ್ ವಕ್ತಾರರಾಗಿ ಉಷಾ ಮೋಹನ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಉಷಾ ಅವರೇ. BJP ವಕ್ತಾರರಾಗಿ ರತನ್ ಪೂಜಾರಿ ಇದ್ದಾರೆ. ರತನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರಾಗಿದ್ದಾರೆ. ಬಾಲಕೃಷ್ಣ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಕೃಷ್ಣ ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಈ ನಂಬರ್ಸ್ ಶಾಕ್ ಆಯ್ತಾ? ಹೌದು ನೋಡಿ, ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ 5 ಪತ್ತೆಯಾಗದ ಮತದಾರರು, ಒಂದು ನಿಮಿಷ, 5,54,32,314 ಮುಂಚೆ ಓವರಾಲ್ ಇತ್ತು. ಈಗ ಅದಾದ ನಂತರ ಯಾವಾಗ SIR ಈ ಪ್ರಕ್ರಿಯೆ ಆರಂಭವಾಯಿತು, ಸೊ 17ರವರೆಗೆ ಅದಾದ ನಂತರ ಪತ್ತೆಯಾಗದ ಮತದಾರರು ಸುಮಾರು 15,17,42 ಮತದಾರರು. ಶಾಶ್ವತ ಸ್ಥಳಾಂತರ ಬೇರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗಿರ್ತಕ್ಕಂಥವ್ರು 65,45,679 ಮತದಾರರು. ಮೃತಪಟ್ಟವರು ಅಂತೇಳಿ 16,39,364 ವೋಟರ್ಸ್ರು. ಮತ್ತು ಈ ಬೇಡಿಕೆ ಇಟ್ಟು ಬದಲಾವಣೆ ಮಾಡಿಸ್ಕೊಂಡಿರ್ತಕ್ಕಂಥವ್ರು 7,09,870 ಮತದಾರರು. ಇತರೆ 3,84,884 ಮತದಾರರು. ಸೊ ಇದರ ಎನಾಮರೇಷನ್ ಫಾರಂ ಕೊಟ್ಟಿರ್ತಕ್ಕಂಥವ್ರು 4,40,4,46,46,46,000 ಕೋಟಿಗೂ ಹೆಚ್ಚಿನ ಜನರ ಡಿಲೀಟ್ ಆಗಿರೋದು ನಿಮಗೆ ಏನು ಅನ್ಸುತ್ತೆ? ಸುಮಾರು ಕಾಮನ್ ಅನಿಸ್ತಾ ಇದೆಯಾ? 1 ಕೋಟಿ ಸುಮಾರು 7 ಲಕ್ಷ ಮತದಾರರು ಇವತ್ತು ಈ SIR ಪ್ರಕ್ರಿಯೆ ಆದ ನಂತರ ಕಡಿಮೆ ಆಗಿದೆ. ಸೊ ಇದನ್ನು ಒಟ್ಟಾರೆಯಾಗಿ ನೋಡಿದಾಗ ನಾವು ಆರಂಭದ ದಿನಗಳಿಂದನೂ ಕೂಡ ಈ SIR ಪ್ರಕ್ರಿಯೆ ಬಗ್ಗೆ, ಅದರಲ್ಲಿರ್ತಕ್ಕಂತಹ ಮಾರ್ಗಸೂಚಿಗಳ ಬಗ್ಗೆ ನಾವು ಅನೇಕ ಆಕ್ಷೇಪಗಳನ್ನು ಎತ್ತಿದ್ವಿ. ಸೊ ಅದರ ಜೊತೆಯಲ್ಲಿ ನಮ್ಮ ಪಕ್ಷನೂ ಕೂಡ ಅನೇಕ ಮನವಿಗಳನ್ನು ಕೂಡ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ವಿ. ಸೊ ರಾಜ್ಯ ಚುನಾವಣಾ ಆಯೋಗ ಆರಂಭದಲ್ಲಿ ಸುಮಾರು ಏನಂತ ಹೇಳಿತ್ತು ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳಿದ್ರೆ, CEO ಹೇಳಿದ್ರು ಸುಮಾರು 92% ನಮಗೆ ಮ್ಯಾಪಿಂಗ್. ಈಗೇನು ಆರಂಭದಲ್ಲಿ 2002ರ ಮತದಾರರ ಪಟ್ಟಿಯನ್ನು ಇಟ್ಕೊಂಡ್ಬಿಟ್ಟು ಸೊ ಮ್ಯಾಪಿಂಗ್ ಮಾಡ್ತಾರೆ, ಇದನ್ನ ಕಂಪೇರ್ ಮಾಡಿ ಆ ಮ್ಯಾಪಿಂಗ್ ಒಂದು ನಿಮಿಷ ಹೌದು ಈಗ 92 ಸುಮಾರು % ಮ್ಯಾಪಿಂಗ್ ಆಗಿದೆ ಅಂತ ಚುನಾವಣಾ ಆಯೋಗನೇ ಹೇಳಿತ್ತು. ಸೊ ಅದಾದ ನಂತರ ನಾವು ಅನೇಕ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸರ್ಕಾರ ಎಲ್ಲದೂ ಕೂಡ ಅನೇಕ ಸಭೆಗಳು, ಒಂದು ಎಜುಕೇಟ್ ಮಾಡೋಂಥದ್ದೆಲ್ಲ ಮಾಡಿದ್ವಿ. ಇವತ್ತು ಖಂಡಿತವಾಗೂ ಕೂಡ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಏನಂತ ಹೇಳಿದ್ರೆ, ಈಗ ಕೆಲವೊಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಈ ಸ್ಥಳಾಂತರಗೊಂಡವರು ಎಷ್ಟು ಜನ, ಇದರಲ್ಲಿ ಕೆಲವು ಮಾರ್ಗಸೂಚಿಗಳು ಏನು, ಅನುಮಾನ ಇದೆಯಾ ಅಥವಾ ಪ್ರಶ್ನೆ ಇದೆಯಾ? ಅಲ್ಲ, ಪ್ರಶ್ನೆನೂ ಇದೆ.
ಸೊ ಅದ್ರ ಜೊತೆಯಲ್ಲಿ ಈಗ ಇನ್ನೂ ಸಂಪೂರ್ಣವಾಗಿ ಬರಬೇಕು. ಈಗ ನೆಕ್ಸ್ಟ್ ಮುಂದಿನ ಒಂದು ಏನು ಇವತ್ತು ಕರಡು ಪಟ್ಟಿ ಪ್ರಕಟ ಆಗಿದೆ. ಸೊ ಅದಾದ ನಂತರ ಕೆಲವೊಂದು ಪ್ರಕ್ರಿಯೆಗಳನ್ನು ಕೂಡ ನಡೆಸ್ತಾರೆ. ಅದರಲ್ಲಿ ಒಂದು 40 ಲಕ್ಷ ಜನಕ್ಕೆ ನೋಟಿಸ್ಗಳನ್ನು ರೆಡಿ ಮಾಡ್ತಾರೆ ಈಗ. ಸೊ ರೆಡಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಫಿಲ್ಟರ್ ಆಗ್ತದೆ. ಅಂದ್ರೆ ಕೆಲವೊಂದು ಈಗೇನು ಅವರು ಕೆಲವು ಈ ಆಯೋಗ ಒಂದು ಕೆಲವು ದಾಖಲಾತಿಗಳನ್ನು ಹೇಳಿದೆ. ಸೊ ಆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ ನಂತರ ಅದರಲ್ಲೂ ಕೂಡ ಈಗ ಈ ಪ್ರಾವಿಷನ್ಸ್ ಏನಿದೆಯಲ್ಲ, ERO, ARO, ಸೊ ಇವೆಲ್ಲ ಅಪೀಲ್ ಸಲ್ಲಿಸ್ತಕ್ಕಂಥದ್ದು, ಇದೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ಗೆ ಇನ್ನೂ ಅಪಸ್ವರ ಇದೆ. ಟೈಮ್ ಕೊಡಬೇಕು, ಕಾಲಾವಕಾಶಗಳು ಕೊಡಬೇಕಾಯ್ತು. ಆರಂಭದ ದಿನಗಳಿಂದನೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾರ್ದು ಕೂಡ ವೇಸ್ಟ್ ಆಗಬಾರ್ದು. ಒಂದು ಮತ ವೇಸ್ಟ್ ಆದ್ರೂ ಒಂದೇ, ಕೋಟಿ ಮತದಾರರು ವೇಸ್ಟ್ ಆದ್ರೂ ಅವರ ಸಂವಿಧಾನಬದ್ಧವಾದಂತ ಹಕ್ಕು. ಸರಿ, ಈ ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರ ರತನ್ ಅವರೇ? ಒಂದು ಸ್ವಾಭಾವಿಕವಾದಂಥ ಮತ್ತು ಸಾಂವಿಧಾನಿಕ ಪ್ರಕ್ರಿಯೆ ಅರ್ಧದಷ್ಟು ಮುಗಿದಿದೆ. ಅದರ ಬಗ್ಗೆ ಚುನಾವಣಾ ಆಯೋಗ ಎಲ್ಲ ಮಾಹಿತಿಯನ್ನು ಕೊಟ್ಟಿದೆ. ಚುನಾವಣಾ ಆಯೋಗ ಅಂತ ನಾನು ಯಾಕೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಒಂದು ಪ್ರೊಸೆಸನ್ನು ಮಾಡಿರುವಂಥದ್ದು ಇಂಡಿಪೆಂಡೆಂಟ್ ಬಾಡಿ ಆದಂಥ ಚುನಾವಣಾ ಆಯೋಗ. ಸಂವಿಧಾನದ ಆರ್ಟಿಕಲ್ 324 ಹಾಗೂ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ಸ್ 1950ಯ ಸೆಕ್ಷನ್ 21 ಪ್ರಕಾರ ಚುನಾವಣಾ ಆಯೋಗಕ್ಕೆ ಸಂವಿಧಾನವೇ ಈ ಥರದ ಒಂದು ಪ್ರೊಸೆಸನ್ನು ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದೆ. 20 ವರ್ಷ, ಜಸ್ಟ್ ರಿಮೆಂಬರ್, 20 ವರ್ಷ ಇದು ಆಗಿರಲಿಲ್ಲ. ಆನಂತರ ಈ ಒಂದು ಪ್ರೊಸೆಸ್ ಆಗಿದೆ. ಶುದ್ಧ ಆಗಬೇಕಾಗಿತ್ತು, ಆಗಿದೆ. ಇಲ್ಲಾಂದರೆ ಮತದಾರರ ಪಟ್ಟಿ ಒಂಥರ ಡಿಕ್ಷನರಿ ಆಗಿಬಿಟ್ಟಿರುವಂಥದ್ದು ಇವಾಗ ಶುದ್ಧ ಆಗಬೇಕಾಗಿದೆ, ಆಗಿದೆ. ಅದರಲ್ಲಿ 10,000 ಓಟು ಡಿಲೀಟ್ ಆಗಬಾರ್ದಾ ಹೇಳಿದ್ರೆ ಆಗಬೇಕು. ಆನಂತರ ಬೆಂಗಳೂರಲ್ಲೇ ಎಷ್ಟೋ ಜನ ಕೆಲಸ ಹುಡ್ಕೊಂಡು ಬರ್ತಾರೆ. ಅವ್ರು ಆನಂತರ ಕೆಲಸದ ಅಥವಾ ಬೇರೆ ಇದು ಕೆಲಸದಿಂದ ಬೇರೆ ಕಡೆ ಕೆಲಸ ಆದ ತಕ್ಷಣ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಅವ್ರದ್ದು ಚೇಂಜ್ ಆಗಬೇಕು ಅಂದರೆ ಇದಾಗಬೇಕಾ ಕೇಳಿದ್ರೆ ಕಾನ್ಸೆಪ್ಟ್ ತಂದಿದ್ದಾರೆ. ಆಯ್ತಾ? ಸೊ ಈ ಒಂದು ಪ್ರೊಸೆಸ್ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಆಗಿದೆ, ಆಗಬೇಕಾಗಿತ್ತು. ನನ್ನ ಪ್ರಕಾರ ಇನ್ನೂ 1 ತಿಂಗಳು ಕೊಟ್ಟಿದ್ದಾರೆ. ಏನಾದರೂ ಅದರಲ್ಲಿ ಏನಾದರೂ ಒಂದು ಡಿಸ್ಕ್ರಿಪೆನ್ಸಿ ಆಗಿದ್ದಿದ್ರೆ, ಕರೆಕ್ಷನ್ ಇದ್ದಿದ್ರೆ ಇನ್ನೊಂದು ತಿಂಗಳಿದೆ, ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅನ್ಸುತ್ತೆ ಈ ಒಂದು ಮತದಾರರ ಶುದ್ಧೀಕರಣ ಪ್ರಕ್ರಿಯೆ ನಡೆದಿದೆ, ಅದು ಕಮೆಂಡಬಲ್ ಹಾಗೂ ಇದರಿಂದಾಗಿ ಬೋಗಸ್ ವೋಟಿಂಗ್ ಏನಿದೆ ಅದು ತಡೆಯುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ನಡೀಲಿಕ್ಕೆ ಇದು ಸಹಾಯ ಆಗತ್ತೆ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಆನಂತರ ಕಾಂಗ್ರೆಸ್ನವರು ಏನು ಇದರಲ್ಲೂ ಕೂಡ ರಾಜಕೀಯವನ್ನು ಮಾಡೋಕೆ ಹೊರಟಿದ್ರು. ಏನಂತ ಹೇಳಿದ್ರೆ ಅವರು ಪ್ರೊಪಗ್ಯಾಂಡಾ ಮಾಡೋದು, ಅನಂತರ ಫಿಯರ್ ಸೈಕಾಸಿಸ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮಸೀದಿಯಲ್ಲಿ, ಆನಂತರ ಗುಡ್ಡೆ ಹಾಕಿ ಚೌಲ್ಟ್ರಿಯಲ್ಲಿ ಜನರನ್ನೆಲ್ಲ ಗುಡ್ಡೆ ಹಾಕಿ ಅಲ್ಲಿ ನುಡಿ ನಿಮ್ಮ ಓಟನ್ನ ಕಿತಾಕ್ತಾರೆ ಅಂತ ಹೇಳಿ, ಅದು ಅವ್ರು ಹೇಳಿದ್ರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಬೇಜಾರು ವಿಷಯ ಅಂತ ಹೇಳಿದ್ರೆ ಬಿಜೆಪಿಯವ್ರು ಕಿತ್ತಾಕ್ತಾರೆ, ಮೋದಿಯವ್ರು ಕಿತ್ತಾಕ್ತಾರೆ. ಇದ್ಯಾವ ಪ್ರೊಸೆಸ್ ಕೂಡ ಯಾರು ಬಿಜೆಪಿ ಅವ್ರು ಮಾಡೋದಲ್ಲ, ಮೋದಿ ಅವ್ರು ಮಾಡೋದಲ್ಲ. ಉತ್ತೇಜನ ಕೊಟ್ರಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನ ಯಾರು ಬಿಜೆಪಿ ಅವ್ರು ಕಿತ್ತಾಕ್ತಾರೋ, JDS ಅವ್ರು ಕಿತ್ತಾಕ್ತಾರೋ, ಆಮ್ ಆದ್ಮಿ ಅವ್ರು ಕಿತ್ತಾಕ್ತಾರೋ, ಪಾರ್ಟಿಸಿಪೇಟ್ ಮಾಡಿ ಅಂತ ಎಚ್ಚರಿಕೆಗೊಳಿಸಿದ್ರು. ಇವತ್ತು ಅವರೇನು ಒಂದು ಈ ಒಂದು ಸುಳ್ಳುಗಳನ್ನ ಹೇಳ್ತಾ ಇದ್ರು. ಅನಂತರ ಫಿಯರ್ ಸೈಕೋಸಿಸ್ ಅಂದ್ರೆ ಏನು, ಫಿಯರ್ ಅಂದ್ರೆ ಭಯವನ್ನ ಹುಟ್ಟಿಸುವಂತ ಕೆಲಸವನ್ನ ಏನ್ ಮಾಡಿದ್ರು. ಇವತ್ತು ಈ ಒಂದು ಪ್ರೊಸೆಸ್ ಏನಾಗಿದೆ, ಈ ಒಂದು ಪ್ರೊಸೆಸ್ ಇದರಲ್ಲಿ ಭಯನೋ ಭೀತಿನೋ ಪ್ರೀತಿನೋ ಅಲ್ಲಲ್ಲ, ಕಾಂಗ್ರೆಸ್ನವರಿಗೆ ಈ ಒಂದು ಪ್ರೊಸೆಸ್ ಅವ್ರು ಅದನ್ನೂ ಮಾಡಿರ್ಲಿಲ್ಲ ಅಂದ್ರೆ ಈಗ 1 ಕೋಟಿ ಅಲ್ಲ 3 ಕೋಟಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಅವಾಗ? ಇಲ್ಲ, ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಿದ್ರೆ ಅವಾಗ ಯಾಕೆ ಗೊತ್ತಾ, ಇವಾಗ ಎಲ್ಲರಿಗೂ ಅವಕಾಶ ಇದೆ. ಆನಂತರ ನಿಮ್ಗೆ ಬೇರೆ ಬೇರೆ ಅವಕಾಶ ಇದೆ. ಇವಾಗ ಇದು ಕರೆಕ್ಷನ್ ಮಾಡುವಂತ ಅವಕಾಶ ಇದೆ. ಎಲ್ಲ ಇರೋದ್ರಿಂದಾಗಿ ಆತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆತರ ಇದ್ದಿದ್ರೆ ಇವಾಗ ಇವ್ರು ಹೇಳ್ತಾರಲ್ಲ, ಕೇರಳದಲ್ಲೂ ಕೂಡ ಇದು ಪ್ರೊಸೆಸ್ ಆಗಿದೆ, ಕೇರಳದಲ್ಲಿ ಕಾಂಗ್ರೆಸ್ನವರು ವಿನ್ ಆಗಿದ್ದಾರೆ. ಆನಂತರ ಇಲ್ಲಿ ತಮಿಳುನಾಡಲ್ಲೂ ಕೂಡ ಈ ಪ್ರೊಸೆಸ್ ಆಗಿದೆ, ಇವರದ್ದೇ ಇದು ಸರ್ಕಾರ ಇದೆ ಅಲ್ವಾ, TVK ಜೊತೆ. ಆದ್ರಿಂದಾಗಿ ಇವ್ರು ಗೆದ್ದೆ ಒಂಥರ ಮಾತಾಡ್ತಾರೆ, ಸೋತ್ರ ಒಂಥರ ಮಾತಾಡ್ತಾರೆ. ಪಶ್ಚಿಮ ಬಂಗಾಳ ಎಲ್ಲ ಕಡೆ ಎಕ್ಸಾಕ್ಟ್ಲಿ ನಾನು ಹೇಳ್ತಿರೋದವ್ರು ನೋಡಿ, ಎಲ್ಲಾ ಕಡೆ SIR ಮಾಡ್ತಾರೆ, ಬಿಜೆಪಿ ಅವ್ರು ವಿನ್ ಆಗ್ತಾರೆ ಅಂತ ಹೇಳಿದ್ರೆ, ಹಂಗಾದ್ರೆ ಕೇರಳದಲ್ಲೂ ವಿನ್ ಆಗಬೇಕಾಗಿತ್ತು, ತಮಿಳುನಾಡಲ್ಲೂ ವಿನ್ ಆಗಬೇಕಾಗಿತ್ತು ಅಲ್ವಾ? ಅದನ್ನ ನಾನು ಸ್ಪೆಸಿಫೈ ಮಾಡ್ತಿರುವಂತದ್ದು. ಅದರಿಂದಾಗಿ
ಇವರೇನು ಭಯ ಹುಟ್ಟಿಸುವಂತ ಕೆಲಸವನ್ನ ಮಾಡಿದ್ರು, ಎಸ್ಪೆಷಲಿ ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತ ಕೆಲಸವನ್ನ ಯಾರು ಕಾಂಗ್ರೆಸ್ನವರು ಮಾಡಿದ್ರು. ನಿನ್ನೆಯ ಒಂದು ಚುನಾವಣಾ ಆಯೋಗದ ಪ್ರೆಸ್ ಮೀಟ್ ಏನಿದೆ ಅದು 20 ವರ್ಷಗಳಿಂದ ಇವರ ಪ್ರೊಪಗ್ಯಾಂಡಕ್ಕೆ ಕಪಾಳ ಮೋಕ್ಷ ಅಂತ ಹೇಳಕ್ ಬಯಸ್ತೇನೆ. 20 ವರ್ಷಗಳಿಂದ SIR ಆಗಿರ್ಲಿಲ್ಲ, ಈಗ ಮತಪಟ್ಟಿಯನ್ನ ಶೋಧಿಸುವ ಕೆಲಸ ಆಗಿದೆ, ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನೀವ್ ಹೇಳೋ ಪ್ರಕಾರ ಸತ್ತಿರೋರ್ ಸಂಖ್ಯೆನೇ ತಗೊಂಡ್ರೆ, ಶಿಫ್ಟ್ ಆಗಿರೋರ್ ಸಂಖ್ಯೆನೇ ತಗೊಂಡ್ರೆ 5 ಕೋಟಿಯಲ್ಲಿ 1 ಕೋಟಿ ಜನನ, ಹ್ಯೂಜ್ ನಂಬರ್ ಅನಿಸ್ಲಿಲ್ವ ರತನ್ ಅವರೇ? ಅಬ್ಸಲ್ಯೂಟ್ಲಿ 1 ಕೋಟಿ 20 1 ಕೋಟಿ ಜನ ಮತ್ತೆ ಶಿಫ್ಟ್ ಆಗಿರೋದು, ಸತ್ತಿರೋರು, ನೀವು ನಂಬರ್ಸ್ ಕರೆಕ್ಟ್ ಆಗಿ ಕೊಡ್ತಾ ಇದೀರಿ ಅಂತ ನೋಡಿ. ಇವಾಗ ನಾನು 10 ವರ್ಷದಲ್ಲಿ ಟಾರ್ಗೆಟ್ ಮಾಡಿ ಕೆಲವರನ್ನ ಹೊರಗಿಟ್ಬಿಟ್ರಾ? ಇಲ್ಲ ನಾನು ಏರಿಯಾಗಳನ್ನೇ ಹೊರಗಿಟ್ಬಿಟ್ರಾ? ಇಲ್ಲ ನೋಡಿ, ಏರಿಯಾ ಅದು ಅವ್ರ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗದವರು ನಿನ್ನೆ ಒಂದು ಮೀಟಿಂಗ್ ಕರೆದಿದ್ರು, ಇದಕ್ಕಿಂತ ಹಿಂದೆ ಕೂಡ ಹಲವು ಬಾರಿ ಮೀಟಿಂಗ್ ಕರೆದಿದ್ರು. ಬಿಜೆಪಿಯ ನಿಯೋಗ ಹೋಗಿತ್ತು, ಕಾಂಗ್ರೆಸ್ನ ನಿಯೋಗ ಹೋಗಿತ್ತು, JDS ನ ನಿಯೋಗ ಹೋಗಿತ್ತು. ಆನಂತರ ಸಾಮಾಜಿಕ ಕಾರ್ಯಕರ್ತರು ಏನಿದಾರಲ್ಲ ಅವ್ರದ್ದು ಒಂದಿಷ್ಟು ಜನರು ಕರೆದಿದ್ದಾರೆ. ಅಲ್ಲಿ ಎಲ್ಲ ಚರ್ಚೆ ಆಗಿದೆ ವಿಸ್ತೃತವಾಗಿ. ನಿಮ್ದೇನು ಪಾಸಿಟಿವ್ಸ್ ಏನಿದೆ, ಫೀಡ್ಬ್ಯಾಕ್ ಏನಿದೆ, ಏನಾದರೂ ತೊಂದರೆ ಆಗಿದ್ದಿದ್ರೆ ನಮಗೆ ಹೇಳಿ ಅಂತ ಹೇಳಿದ್ದಾರೆ. ಇವ್ರು ಹೇಳಬಹುದಾಗಿತ್ತು ಅಲ್ವಾ, ಮೀಡಿಯಾದಲ್ಲಿ ಬಂದು ಚರ್ಚೆ ಮಾಡೋದಲ್ಲ, ಅಥವಾ ಜನರಲ್ ಹೋಗಿ ಭಯ ಹುಟ್ಟಿಸುವಂತ ಕೆಲಸ ಮಾಡೋದಲ್ಲ, ಅಲ್ಲೋಗಿ ಹೇಳ್ಬೇಕು ನೋಡಿ ಹಿಂಗಾಗಿದೆ ಅಂತ ಅಲ್ವಾ. ಇದ್ದಿದ್ರಲ್ಲಿ ಹೇಳ್ತಾ ಇದ್ರು, ಜನಸಾಮಾನ್ಯರ ಮಾತಾಡಿದ್ರೆ ಮೀಡಿಯಾದಲ್ಲಿ ಬಂದು ಪ್ರಸ್ತಾಪ ಮಾಡಿದ್ರಿ ಏನ್ ತಪ್ಪಿದೆ? ನೋಡಿ, ನಾನು ಹೇಳ್ತಾ ಇರುವಂತದ್ದು ಫ್ಯಾಕ್ಟ್ಸ್ ಹೇಳ್ಬೇಕು, ನೀವು ಸತ್ಯ ಹೇಳ್ಬೇಕು, ಸುಳ್ಳು ಹೇಳೋದಲ್ಲ, ಭಯ ಹುಟ್ಟಿಸೋದಲ್ಲ. ನಿಮ್ದು ಓಟೇ ತೆಗ್ದಾಕ್ಬಿಡ್ತಾರೆ ಅಂತ ಹೇಳುವಂಥದ್ದು ತಪ್ಪು ಅಂತ ಅನ್ನುವಂಥದ್ದು ನಾನು ಹೇಳುವಂಥದ್ದು. ನೋಡಿ, ಇವಾಗ ಡೂಪ್ಲಿಕೇಟ್ ಓಟು ನನಗೆ ಗೊತ್ತಿರೋ ಪ್ರಕಾರ ರೋಣದಲ್ಲಿ ನಾನು ಹಿಂಗೆ ಸ್ಟಡಿ ಮಾಡ್ತಿರುವಾಗ ಒಬ್ಬ ವ್ಯಕ್ತಿದು ಸೇಮ್ ಹೆಸರು, ಸೇಮ್ ಫೋಟೋ, ಸೇಮ್ ಅಡ್ರೆಸ್, 17 ಕಡೆ ಓಟ್ ಇತ್ತು. ಶಿಫ್ಟ್ ಆಗಿರ್ತಾರೆ 17 ಓಟು. ಅದರಲ್ಲಿ ಇವಾಗ ಕಾಂಗ್ರೆಸ್ನವರು ಉತ್ತರ ಕೊಡ್ಲಿ ನನಗೆ, ಆ 17 ಓಟ್ ಇರ್ಬೇಕಾ ಇಲ್ಲ 1 ಓಟ್ ಮಾತ್ರ ಕೊಡ್ಬೇಕಾ ಅಲ್ವಾ? 17 ಓಟಲ್ಲಿ 16 ಓಟ್ ಹೋದ್ರೆ ಹಂಗೆ ಆಗಿದೆ ಅನ್ನೋದು ತಪ್ಪಾಗತ್ತೆ. 1 ಕೋಟಿಯಲ್ಲಿ ಆಗಿದ್ರೆ ನೀವು 5 ಕೋಟಿಯಲ್ಲಿ 5 ಕೋಟಿ ಕ್ಯಾನ್ಸಲ್ ಆಗ್ತಾ ಇತ್ತು ಅಲ್ವಾ? 6 ಕೋಟಿ ಓಟ್ಗಳಲ್ಲಿ 1 ಕೋಟಿ ಮಾತ್ರ ಈ ತರದ್ ಬಂದಿರುವಂತದ್ದು. ಅದರಲ್ಲಿ ಸತ್ತವರು ಇರ್ಬೋದು, ಡಿಸ್ಪ್ಲೇಸ್ ಆಗಿರುವಂತದ್ದು ಇರ್ಬೋದು, ಶಿಫ್ಟ್ ಆಗಿರುವಂತದ್ದು ಇರ್ಬೋದು. ಯಾಕಂದ್ರೆ ನನ್ನ ಫ್ರೆಂಡ್ಸೇ ಕೆಲವರು 10 ವರ್ಷ ನನ್ನ ಜೊತೆಯಲ್ಲಿ ನಾನು ಬೆಂಗಳೂರಿಗೆ ಬಂದ ನಂತರ ಬಂದವರು ಇವತ್ತು 5-6 ಜನ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ನಮ್ಮೂರಲ್ಲಿ ಅಲ್ವಾ. ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಏನು ಬೆಂಗಳೂರಿಂದ ಬೆಳಗಾವು ಅಥವಾ ಡೆಲ್ಲಿನೋ ಈ ತರ ಹೋಗಿದ್ದಾರೆ. ಅವರ ಓಟ್ಗಳು ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹಿಂಗ್ ಮಾತಾಡೋದು ಚೆನ್ನಾಗಿರ್ತಾರೆ ರತನ್ನವ್ರೆ, ಬಟ್ ವೋಟರ್ ID ಕಳ್ಕೊಂಡಿರೋನ್ಗೆ ಫೆಸಿಲಿಟಿ ಸಿಗಲ್ವಲ್ಲ, ಅವನಿಗೆ ಗೊತ್ತಿರುತ್ತೆ ಅದರ ನೋವೇನು ಅಂತ. ಹಂಗಾಗಿ ಹೇಳ್ತಾ ಇದ್ದೀನಿ ನಾನು. ಬರ್ತೀನಿ ನಿಮ್ಮ ಹತ್ರ. ಒಂದ್ ಸೆಕೆಂಡ್, ಅವನಿಗೆ ಅಪ್ಲೈ ಮಾಡೋಕೆ ಅವಕಾಶ ಇದೆ ಅಲ್ವಾ? ಈ ಒಂದು ಇದು ಪ್ರಜಾಪ್ರಭುತ್ವದಲ್ಲಿ ಅವನಿಗೆ ಫ್ಲೆಕ್ಸಿಬಿಲಿಟಿನ ನೀವು ಆಫೀಸರ್ಸ್ ಗಳಿಗೆ ಮತ್ತೆ ಎಲ್ರಿಗೂ, ನೀವು ಬಿಜೆಪಿಯವರು ಸೇರ್ಕೊಂಡಂತೆ ಆಡಳಿತ ಪಕ್ಷವು ಕೊಡ್ಬೇಕಾಗಿತ್ತು. ನಾನು ಬರ್ತೀನಿ ಅದಕ್ಕೆ. ಉಷಾ ಅವರೇ, ಈ ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಶಾಕಿಂಗ್ ಅಥವಾ ಏನಿಲ್ಲ ಬಿಡಿ ಸರಿ ಇದೆ ಅಂತ ಅಂತೀರಾ? ಇಲ್ಲ, ಆ ರೀತಿ ಅಲ್ಲ. ಮೊದಲನೇ ವಿಚಾರ ಅಂತ ಹೇಳಿದ್ರೆ, ಲೆಟ್ ಅಸ್ ಕಮ್ ಟು ದ ಕ್ಲೀನಪ್. ಈಗ ತಾನೇ ಬಿಜೆಪಿ ವಕ್ತಾರ ಹೇಳಿದ್ರು ಕ್ಲೀನಪ್. SIR ಬಂದು ನಿಮಗೆ 20 ವರ್ಷಗಳ ನಂತರ ಪ್ರಕ್ರಿಯೆ ನಡೀತಿದೆ ಕರ್ನಾಟಕದಲ್ಲಿ. ದೇಶದ ಹಲವು ಭಾಗಗಳು ಈಗಾಗಲೇ ಸುಮಾರು ಬಾರಿ ನಡೆದಿದೆ. ಈ ಪ್ರತಿ ವರ್ಷ ಸಂಬರಿ ಮಾಡ್ತಾರೆ ಅಲ್ವಾ? ಸೊ ಕ್ಲೀನಿಂಗ್ ಪ್ರಾಸೆಸ್ ಎವ್ರಿ ವರ್ಷ ನಿರಂತರವಾಗಿ ಆಗುವಂತ ಪ್ರಾಸೆಸ್ ಒಂದು. ಸೊ ಇದರಲ್ಲಿ ಈಗ ನಮಗೆ ತಿಳಿದಿರೋದು ಎನ್ಯೂಮರೇಷನ್ ಫಾರ್ಮ್ ಸರಿಸುಮಾರು 1,79,00,000 ಅಷ್ಟು ತಲುಪಲೇ ಇಲ್ಲ. ಸೊ ಆಬ್ವಿಯಸ್ಲಿ ಅವರನ್ನ ಈ ಬಾರಿ ಡ್ರಾಫ್ಟ್ ರೋಲಿನ ತೆಗೆದುಹಾಕಲಾಗಿದೆ. ಅಲ್ಲಿ ಮತ್ತೆ ಸೇರ್ಪಡೆ ಆಗೋದಕ್ಕೆ ಫಾರ್ಮ್ 6 ಕೊಟ್ಟು ನೀವು ಮಾಡ್ಕೋಬಹುದು. ಒಂದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೋ ಮ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ. ನೋ ಮ್ಯಾಪಿಂಗ್ ಮತ್ತೆ ಅನಾಮಲಿ ಡಿಟೆಕ್ಷನ್ಸ್, ಇದ್ರ ಬಗ್ಗೆ ASDDO ಒಂದು ಕಡೆ ಆದ್ರೆ ಅದು ಅವ್ರಿಗೆ ಎನ್ಯೂಮರೇಷನ್ ಫಾರ್ಮೇ ಬಂದಿಲ್ಲ, ಅದನ್ನ ಬಿಡೋಣ ಈಗ ಸದ್ಯಕ್ಕೆ, ಆ ಹಂತ ಮುಗಿದೋಗಿದೆ. ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಸ್ಟೇಜ್. ನೀವೀಗ ಮ್ಯಾಪಿಂಗ್ ಅಲ್ಲಿ ನೋ ಮ್ಯಾಪಿಂಗು ಮತ್ತೆ ಅನಾಮಲಿ ತಗೊಂಡ್ರೆ 23,45,000 ಅಷ್ಟು ನಿಮಗೆ ನೋ ಮ್ಯಾಪಿಂಗ್ ಆಗಿದೆ. ಮತ್ತೊಂದು ಕಡೆ 20,35,000 ಅಷ್ಟು ಅನಾಮಲೀಸ್ ಡಿಟೆಕ್ಷನ್ ಆಗಿದೆ. ಈ ನೋ ಮ್ಯಾಪಿಂಗ್ ಅಂತ ಬರೋದಾದ್ರೆ 23,45,000 ಹೆಂಗೆ ನೋ ಮ್ಯಾಪಿಂಗ್ ಆಗಿರುತ್ತೆ? ಒಂದು 2002 ಪ್ರಕಾರ ನೀವು ಮ್ಯಾಪಿಂಗ್ ಮಾಡಿದರ, ಒಂದು ಪ್ರಾಜನಿ ಮ್ಯಾಪಿಂಗ್, ಸೆಲ್ಫ್ ಮ್ಯಾಪಿಂಗ್ ಅಲ್ಲಿ ನಿಮ್ಮ ಮಾಹಿತಿ ಅಲ್ಲಿ ಇಲ್ಲ ಅಂತಾಗ, ಅಥವಾ ನನ್ನ ಮಾಹಿತಿನೇ ಬಂದಿಲ್ಲ ಹಾಗಾಗಿ ನಾನು ಬರೀ ಸೈನ್ ಮಾಡಿ, ಅಂದ್ರೆ ಚುನಾವಣಾ ಆಯೋಗದ CEO ಅವರೇ ಹೇಳಿದ್ರು ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ನೀವು ಒಂದು ಸೈನ್ ಮಾಡಿ ಕಳಿಸಿ, ಬಹುಶಃ ನಿಮಗೂ ಅದು ಗೊತ್ತಿದೆ, ಆ ಎನ್ಯೂಮರೇಷನ್ ಫಾರ್ಮ್ ನ ವಾಪಸ್ ಕೊಡಿ. ಇಲ್ಲಿ ಯಾರ ಫಾಲ್ಟು? ಚುನಾವಣಾ ಆಯೋಗದ ಫಾಲ್ಟ್ ತಾನೆ. ಅಂದ್ರೆ ನಿಮ್ಗೆ 23,45,000 ಮತದಾರ ಏನಿದ್ದಾರೆ ಅವತ್ತು ಜೆನ್ಯೂನ್ ಆಗಿ ಅವ್ರು ಹೊರಗುಳಿದಿದ್ದಾರೆ. ಅವ್ರಿಗೆ ನೀವು ನೋಟಿಸ್ ಕೊಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆ? ಬಿಕಾಸ್ ನಿಮ್ಮ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ BLOಗಳ ಹತ್ರ ಇದನ್ನ ನಾವು ಸರಿಸುಮಾರು ಎಲ್ಲಾ ಕಡೆ ನೋಟಿಸ್ ಮಾಡಿದ್ವಿ, ಮ್ಯಾಪಿಂಗ್ ಮಾಡೋದ್ರಲ್ಲಿ ಅವ್ರು ಎಡವಿದ್ದಾರೆ. ದೇ ವರ್ ನಾಟ್ ಏಬಲ್ ಟು ಮ್ಯಾಪ್.
ಅಂಡ್ ಇನ್ನೊಂದು ಉದಾಹರಣೆ ಅಂದ್ರೆ ಯಲಹಂಕದಲ್ಲಿ 317ನೇ ಬೂತ್ ನಂಬರು 2002ರಲ್ಲಿ ಅದು ಯಲಹಂಕದಲ್ಲಿತ್ತು, ಈ ಸರಿ ಅದು ಸರ್ವಜ್ಞ ನಗರಲ್ಲಿದೆ. ಆ ಬೂತ್ ಇಂದು 300 ವೋಟರ್ಸ್ ಪತ್ತೆನೇ ಇಲ್ಲ. ಅಂದ್ರೆ ನಾವು ಚುನಾವಣಾ ಆಯೋಗಕ್ಕೆ ಇದನ್ನ ರೈಸ್ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮ ಹತ್ರ ಮಾಹಿತಿನೇ ಇಲ್ಲ, ಇಲ್ಲಿ ಕಚ್ಚಿಬಿಟ್ಟಿದೆ ಪೇಪರ್. ಹಾಗಾಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ 301ರಿಂದ ಸೀರಿಯಲ್ ನಂಬರ್ ಇದೆ. ಸೊ ಈ ರೀತಿ ಅಂದ್ರೆ ನೋ ಮ್ಯಾಪಿಂಗ್ ಯಾರಿಂದ ಆಗಿದೆ? ಹಂಗಾರೆ ನಿಮ್ಮ ಫಾಲ್ಟ್ ಒಂದು ಚುನಾವಣಾ ಆಯೋಗದ. ಸೆಕೆಂಡ್ ಅನೋಮಾಲೀಸ್ ಬರೋಣ. 20,35,000 ಅನೋಮಾಲೀಸ್ ಅಂದ್ರೆ ಏನು? ವಿ ವರ್ ಟಾಕಿಂಗ್ ಅಬೌಟ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇವತ್ತು ಸರಿಸುಮಾರು ವೆಸ್ಟ್ ಬೆಂಗಾಲ್ ಅಲ್ಲಿ 23 ಸರಿಸುಮಾರು ಇಡೀ ಭಾರತದಲ್ಲಿ 23 ಲಕ್ಷ ವೋಟರ್ಸ್ ಕೋರ್ಟಲ್ಲಿ ನಿಂತಿದೆ ಅನೋಮಾಲೀಸ್ಗೋಸ್ಕರ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ. ಸೊ ಹಾಗಾಗಿ ಅನೋಮಾಲೀಸ್ ಅಂದ್ರೆ ಚುನಾವಣಾ ಆಯೋಗದ ಪ್ರಕಾರ ಒಂದಿಷ್ಟು ಮಾನದಂಡಗಳನ್ನು ಕೊಟ್ಟಿದ್ದಾರೆ, 9 ಮಾನದಂಡಗಳು. ಅದರಲ್ಲಿ ಪೋಷಕರ ಮಗಳ ಮತ್ತು ಮಗನ ವ್ಯತ್ಯಾಸದ ಅಸಂಭವ ಅಂತರ ಅಂದ್ರೆ ಸಪೋಸ್ ಏಜ್ ಗ್ಯಾಪ್ ಬಹಳ ಕಡಿಮೆ ಇದ್ರೆ ಮಗುಗೂ ತಂದೆ ತಾಯಿಗೂ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದಾಗುತ್ತೆ. ಅದಾದ ನಂತರ ಮತ್ತೆ ಅವರ ಒಂದು ಮಕ್ಕಳು ಸಿಬ್ಲಿಂಗ್ಸ್ ಇರ್ತಾರೆ ನೋಡಿ, ಸಿಬ್ಲಿಂಗ್ಸ್ ಅಲ್ಲಿ ಸುಮಾರು ಒಂದು 9 ತಿಂಗಳು ಒಳಗಡೆ ಸಿಬ್ಲಿಂಗ್ಸ್ ಅಂದ್ರೆ ನಿಮ್ಗೆ ಟ್ವಿನ್ಸ್ ಆಗಿರ್ಬೋದು ಅಥವಾ ಪ್ರೀ ಮೆಚೂರ್ ಬೇಬೀಸ್ ಆಗಿರ್ಬೋದು, ಆ ರೀತಿ ಇದ್ದಾಗ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರ್ತದೆ. ಮತ್ತೆ 6 ಜನಕ್ಕಿಂತ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪೊಲಿಟಿಕಲಿ ನಾನು ಬರ್ತೀನಿ ಇದು ಯಾಕೆ ಅಂತ, 6 ಜನಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಲ್ಲಿಯ ತಂದೆ ಹೆಸರು ಒಂದಿದ್ರೆ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಅದು ಚುನಾವಣಾ ಆಯೋಗದಲ್ಲಿ ಅವರ ಮತದಾರ ಡಿಲೀಟ್ ಆಗುತ್ತೆ. ಇದು ಯಾವುದು ನಾನು ಹೇಳ್ತಿಲ್ಲ, ಈ 9 ಮಾನದಂಡಗಳು ಚುನಾವಣಾ ಆಯೋಗದಿಂದ ಇದೇ ಸಿಇಒ ಅವರು ತಮ್ಮ ಒಂದು ಬುಕ್ ಇಂದ ಕೊಟ್ಟಿರೋದು. ನಾವು ಕೇಳೋದು ಒಂದೇ ಪ್ರಶ್ನೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನಾಮಲೀಸ್ ಓಕೆ, ನೀವು ಮಾನದಂಡಗಳನ್ನ ಹಾಕಿದ್ದೀರಾ, ಇದನ್ನ ಯಾವ ಕಮ್ಯುನಿಟಿ ಬೇಸ್ ಮಾಡಿ ನೀವು ಹಾಕ್ತಿದ್ದೀರಾ? ಶೋಷಿತ ವರ್ಗಗಳನ್ನ. ಹಾಗಾದ್ರೆ ಇದನ್ನ ಮಾಡಿದವ್ರು ಯಾರು? ನಿಮ್ಮ ಚುನಾವಣಾ ಆಯೋಗನ. ಇದನ್ನ ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಈಗ ನೀಟಾಗಿ ಬಹಳ ಅದ್ಭುತವಾಗಿ ಬಿಜೆಪಿ ಅವರು ಹೇಳೋದು RP ಆಕ್ಟ್ 1950 ಪ್ರಕಾರ ಪ್ರತಿ ಒಂದು ರೈಟ್ ಟು ವೋಟು ತೆಗೆದು ಹಾಕೋದು ಆಯೋಗದ ಕೆಲಸ ಏನು ಎಲ್ಲ RP ಆಕ್ಟ್ ಅಲ್ಲಿ ಬರ್ತದಮ್ಮ. ಇವತ್ತು ನಾವು ಕೇಳಿದಿರು ಈ ಅನೋಮಾಲೀಸು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ ಆಕ್ಟ್ ಅಲ್ಲಿ ಇದೆ ತೋರಿಸ್ಬಿಡಿ. ಇದೇ ಪ್ರಶ್ನೆನ ಆಮ್ ಆದ್ಮಿ ಪಕ್ಷ ಈಗ ತಾನೇ ಬಹಳ ಅದ್ಭುತವಾಗಿ ಬಿಜೆಪಿ ಅವರು ಹೇಳಿದ್ರು, 3 ಪಕ್ಷದವರು ಸರ್ ನಮ್ಮ ಪಕ್ಷ ಡೇ 1 ಇಂದ ನಾವು ರೈಸ್ ಮಾಡಿದ್ವಿ, ಮೆಮೊರಾಂಡಮ್ಸ್ ಕೊಟ್ಟಿದ್ವಿ, ಇವತ್ತು ASDDO ಮಾಹಿತಿಯನ್ನ ಪ್ರಥಮವಾಗಿ ನಾವು ಪಾಯಿಂಟ್ ಔಟ್ ಮಾಡಿ ತೆಗೆದಂತಹ ಪಕ್ಷ ನಾವು. ಇದಕ್ಕೆ ಸಾಕ್ಷ್ಯಪೂರ್ವಕವಾಗಿ ಸಿಇಒ ಅವರೇ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಪ್ರತಿ ಮೀಟಿಂಗ್ಸ್ ಅಲ್ಲೂ ನಾವು ಕೂತ್ಕೊಳ್ತೀವಿ. ಸೊ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ನಮಗೆ ಬಹಳಷ್ಟು ಗೊಂದಲಗಳಿದೆ. ಇದೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಇಡೀ ಭಾರತಾದ್ಯಂತ ನಾವು ಮಾತಾಡ್ತಾ ಇರೋದು. ಇಲ್ಲಿ ಯಾವ ರೀತಿ ತಮ್ಮ ತಪ್ಪೇ ಇಲ್ಲದ ರೀತಿಯಲ್ಲಿ ಮತದಾರರು ಡಿಲೀಟ್ ಆಗ್ತಿದ್ದಾರೆ, ಅದರ ಬಗ್ಗೆ ನಾವು ಮಾತಾಡ್ಬೇಕು. ಖಂಡಿತ ಬರ್ತೀನಿ ನಾನು. ಬಾಲಕೃಷ್ಣ ಅವರೇ, ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡಿಲ್ಲ, ಎಡವಟ್ ಮಾಡ್ಕೊಂಡಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಪ್ರಶ್ನೆ ಬರುತ್ತೆ. ನಂಬರ್ಸ್ ನೋಡಿ ಸರ್, 1 ಕೋಟಿ ಪಕ್ಕಕ್ಕಿಡೋಣ. ಬೆಂಗಳೂರು ನಗರ ಅಂತ ತಗೊಂಡ್ರೆ ಅರ್ಧಕ್ಕರ್ಧ ಜನ ವೋಟರ್ ಐಡಿನ ಡಿಲೀಟ್ ಆಗಿರೋದು, ಅರ್ಧಕ್ಕರ್ಧ ಜನ. ಎಲ್ರೂ ಸತ್ತೋಗ್ಬಿಟ್ರು, ಎಲ್ರೂ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಅಂದ್ಬಿಡ್ತೀರಾ? ನೋಡಿ, ನಾವು ಕರ್ನಾಟಕ ಏನು ನಮ್ಮ ಸರ್ಕಾರ ಇದೆ, ನೀವು ಒಂದು ಸಿಸ್ಟಮನ್ನು ಫಸ್ಟು ಅರ್ಥ ಮಾಡ್ಕೊಡ್ಲಿ. ಏನು ಚುನಾವಣಾ ಆಯೋಗಕ್ಕೆ ನಮ್ಮ ಏನು ಸಿಬ್ಬಂದಿಗಳಿದಾವೆ ನಾವು ಅವ್ರಿಗೆ ಕೊಟ್ಬಿಡ್ತೀವಿ, ಎರವಲು ಕೊಟ್ಬಿಡ್ತೀವಿ, ಏನೋ ಈ ಪ್ರೊಸೀಜರ್ ಮಾಡಿ ಅಂತ. ಅವ್ರ ಕಂಟ್ರೋಲ್. ಹೌದೌದು, ಅಲ್ಲಲ್ಲ, ನಾವು ಸಹಕಾರ ಕೊಡ್ತಿದ್ದೀವಿ. ಒಂದ್ ನಿಮಿಷ ಮೇಡಮ್, ಡ್ರೈವ್ ಆಗ್ತಾ ಇದೆ. ಎಲ್ಲಾ ಜನರನ್ನ ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಮಾಡಿದೀವಿ, ಅಧಿಕಾರಿಗಳು ಬಂದ್ರು, ನಾವು BLOಗಳನ್ನ ಕೊಟ್ರಿ, ನಮ್ ಕೆಲಸ ನಿಮ್ಗೆ ಬೇಕಾಗಿರೋ ಕಡೆ ಮಸೀದಿಗಳಲ್ಲಿ ಗುಡ್ಡೆ ಹಾಕೊಂಡು ಜನರನ್ನ ನಂಬರ್ಸ್ ತಗೊಳ್ಳೋದಲ್ಲ. ಅದಕ್ಕೆ ಕಾರಣ ಏನು ರಾಷ್ಟ್ರೀಯ ಆಯೋಗ ಇದೆ, ಅದು ಗೈಡ್ಲೈನ್ಸ್ ಹೊರಡ್ತಲ್ಲ, ಆ ಗೈಡ್ಲೈನ್ಸ್ ಕಾರಣ. ಇವತ್ತು ಆ ಗೈಡ್ಲೈನ್ಸ್ ಇಂದ ಎಷ್ಟೊಂದು ಅಲ್ಲ, ಒಂದು ಗೈಡ್ಲೈನ್ಸ್ ಅದರಲ್ಲಿ ಯಾವ್ದು ಏನು ಇದು ಏನು 2002ರಲ್ಲಿ ಮ್ಯಾಪಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಏನು ಡಾಕ್ಯುಮೆಂಟ್ಸ್ ಹಾಕೊಟ್ಟಿದಾರಲ್ಲ, ಆ ಡಾಕ್ಯುಮೆಂಟ್ಸ್ಗಳನ್ನ ವ್ಯತ್ಯಾಸಗಳನ್ನು ನೋಡಿ. ಈಗ ಮೇಡಮ್ ಅವರೇ ಒಂದು ಉದಾಹರಣೆ ಕೊಟ್ಟರು ಬಹಳ ಸ್ಪಷ್ಟವಾಗಿ. ಕಾಂಗ್ರೆಸ್ ನಾವು ಹೇಳ್ತಕ್ಕಂಥದ್ದು ಕೊಟ್ಟರು ಅವರು 6 ಜನದ್ದು ಮಕ್ಕಳು ಇದು ವ್ಯತ್ಯಾಸ ಇದ್ರೆ ಮಕ್ಕಳದು, ಸೊ ಅದು ಯಾವ ರೀತಿಯಾಗಿ ಅವರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರುತ್ತೆ ಅಂತೇಳಿ ಇವೆಲ್ಲ ಗೈಡ್ಲೈನ್ಸ್ ಮಾಡಿದ್ದು ಯಾರು? ಕೇಂದ್ರ ಚುನಾವಣಾ ಆಯೋಗ. ಚುನಾವಣಾ ಆಯೋಗದ್ದು ತಪ್ಪಾಗ್ತದೆ. ಇದನ್ನ ಕಾಂಗ್ರೆಸ್ ನಾವು ಆರಂಭದಿಂದನೂ ಕೂಡ ನಾವು ಹೇಳಿದೀವಿ, ಇದು ಯಾವತ್ತೂ ಕೂಡ ಚುನಾವಣಾ ಒಂದು ಆಯೋಗ ಅಂತ ಹೇಳಿದ್ರೆ
ಬರೇ ನಾವು ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ನೋಟಿಫಿಕೇಶನ್ ಆಗ್ತಕ್ಕಂಥ ಅಷ್ಟೇ ನಿಮ್ಮ ಅಲ್ಲ, ರಾಜಕೀಯ ಎಜುಕೇಟ್ ಮಾಡ್ತಕ್ಕಂಥದ್ದು. statement ಮೇಡಮ್ ಮೇಡಮ್ ಕೊಟ್ರೆ, ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ ಇದು. ರಾಜಕೀಯ statement ಮೇಡಮ್ ಮೇಡಮ್ ಕೊಡ್ತಾ ಹೋಗ್ಬಿಟ್ರೆ, ಎಜುಕೇಟ್ ನನ್ನ ಮಾಡ್ತಕ್ಕಂಥದ್ದು ಹಕ್ಕನ್ನು ಕಳ್ಕೊಂತೀನಲ್ಲ ನಾನು. ಮೇಡಮ್, ನಾನೇನ್ ಮಾಡ್ಬೇಕು ಹೇಳಿ? ಚುನಾವಣಾ ಆಯೋಗದ ಕರ್ತವ್ಯ. ಇವತ್ತು ಚುನಾವಣಾ ಆಯೋಗ ತನ್ನ ಆಡಳಿತ ಕರ್ತವ್ಯದಲ್ಲಿ ಪಕ್ಷದ ಎಡವಿದೆ. ಕರ್ತವ್ಯ ಇಲ್ವಾ? ನಾವು ಅದನ್ನೇ ಆಡಳಿತ ಪಕ್ಷದ ಕರ್ತವ್ಯ ಇಲ್ವಾ? ಮೇಡಮ್, ನಾವು ಜನರನ್ನ ಪಾರ್ಟಿಸಿಪೇಟ್ ಮಾಡೋ ರೀತಿ ಮಾಡ್ಬೇಕಾಗಿರೋದು ನಿಮ್ಮ ಕೆಲಸ ರೀ. ಪಾರ್ಟಿಸಿಪೇಟ್ ಮಾಡಕ್ ನಾವು ಹೇಳ್ಬಿಟ್ಟು ಸುಮ್ಮನಾಗದಲ್ಲ, ಅಲ್ಲಲ್ಲಿ ಮಾತ್ರ ಮುತುವರ್ಜಿ ವಹಿಸೋದಲ್ಲ, ನಮ್ಮ ಪಕ್ಷದಿಂದ ನಿಮ್ಮ ವೋಟರ್ಸ್ ಎಲ್ಲಿರ್ತಾರೆ ಅಲ್ಲಿ ಮಾತ್ರ ಹೋಗಿ ಕುತ್ಕೊಳ್ಳೋದಲ್ಲ. ಇದಕ್ಕೆ ವಿಶೇಷ ಸಭೆಗಳನ್ನು ಮಾಡಿ ನಮ್ಮ ಪಕ್ಷದ BLAಗಳನ್ನು ಕೂಡ ನಾವು ಬಿಟ್ಟಿದೀವಿ. ನಾವು ಅವ್ರಿಗೆ ಎನೋಮಿನೇಷನ್ ಫಾರಂ ತುಂಬುವಂತ ಸಂದರ್ಭದಲ್ಲಿ ನಮ್ಮ BLAಗಳು ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದ್ರೆ ಇಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಅವರು ಮಾಡಿರ್ತಕ್ಕಂತಹ ಮಾರ್ಗಸೂಚಿಗಳು ಏನಿದಾವೆ, ಅಂಶಗಳೇನಿದಾವೆ, ಇದು ಸಂವಿಧಾನ ಬಾಹಿರವಾದಂತಹ ಅಂಶಗಳನ್ನು ಅದರಲ್ಲಿ ಸೇರಿಸಿದ್ದಾರೆ. ಇವತ್ತು ಯಾವುದೇ ಒಬ್ಬ ಮತದಾರ ಒಂದು ಓಟು, ನೀವು ಲಕ್ಷ ಓಟುಗಳು ಅದೆಷ್ಟು ವ್ಯತ್ಯಾಸ ಆಯಿತು ಯೂಸ್ ಅಂತಲ್ಲ, ಒಬ್ಬ ಓಟನ್ನು ಕೂಡ ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ಒಬ್ಬ ಓಟನ್ನು ಕೂಡ ಅವನು ಅನರ್ಹ ಮತದಾರ ಅಂತೇಳಿ ಅನ್ನೆಸೆಸರಿ ವಿತೌಟ್ ರೀಸನ್ ಅವನು ಆಗೋಗಿಲ್ಲ, ಅವನ ಮತದಾನದ ಹಕ್ಕನ್ನು ಕಸಿದುಕೊಳ್ಳಂಗಿಲ್ಲ. ಇವತ್ತು ಕಾಂಗ್ರೆಸ್ ಈ ಬೇರೆ ರಾಷ್ಟ್ರದಲ್ಲಿ ನಡೆದಂತಹ ಎಲ್ಲ ಏನು SIR ಪ್ರಕ್ರಿಯೆನ ಅದಕ್ಕೆ ನಾವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇವತ್ತು ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇವತ್ತು ಇದರಿಂದ ಇವತ್ತು ವಲಸೆ ಈಗ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರಿ ತಾವು, ವಲಸೆ ಬಂದಂತ ಕಾರ್ಮಿಕರಿಗೆ ಇವತ್ತು ದಾಖಲಾತಿಗಳ ಕೊರತೆಯಿಂದ ಅನೇಕ ಮತಗಳನ್ನ ತಪ್ಪಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಜನಸಂಖ್ಯೆ ಬೆಂಗಳೂರಿನಲ್ಲಿ. ವೋಟರ್ ID ಅಥವಾ ವೋಟ್ ಹಾಕೋರ್ ಸಂಖ್ಯೆ ತಗೊಳ್ಳೋಣ, ಅರ್ಧಕ್ಕರ್ಧ ಜನ ಡಿಲೀಟ್ ಅಂದ್ರೆ ಎಲ್ಲರೂ ವಲಸೆ ಹೋಗೇ ಬಿಟ್ರು, ಎಲ್ಲರೂ ಸತ್ ಹೋಗೇ ಬಿಟ್ರು ಅಂತೀರಾ? ಮೇಡಮ್ ಇಲ್ಲ, ಪಾರ್ಟಿಸಿಪೇಟ್ ಮಾಡಿಸುವಲ್ಲಿ ನೀವು ಎಡವಿದ್ದೀರಿ ಸರ್. ಮೇಡಮ್ ಒಂದ್ ನಿಮಿಷ ಮೇಡಮ್, ಬೇಕಾಗಿರೋ ಕಡೆ ಮಾತ್ರ ಮುತುವರ್ಜಿ ವಹಿಸಿದ್ರಿ ಅಂತ ಆರೋಪ ಇದೆ. ಹಾಗಾದ್ರೆ ಚುನಾವಣಾ ಆಯೋಗ ಯಾಕೆ ತರಾತುರಿಯಲ್ಲಿ ಸಮಯ ಕೊಡೋದ್ರಲ್ಲಿ ವ್ಯತ್ಯಾಸಗಳನ್ನ ಮಾಡ್ತು? ಇವತ್ತು ಒಂದು ಚುನಾವಣಾ ಆಯೋಗ ಒಂದ್ ನಿಮಿಷ ಆಗಿದೆ ಅಂತ ಮೇಡಮ್ ಒಪ್ಕೊಳ್ಳೋದಲ್ಲ, ನಾವು ಅರ್ಜಿಗಳೇ ಕೊಟ್ಟಿದ್ವಿ ಚುನಾವಣಾ ಆಯೋಗಕ್ಕೆ. ನಾವು ಚುನಾವಣಾ ಆಯೋಗ ಹಿಂದೆ ಇರ್ತಕ್ಕಂಥ ಚುನಾವಣಾ ಆಯೋಗಗಳು ಕರ್ನಾಟಕ ರಾಜ್ಯ ಸ್ಪೆಷಲ್ ಅಲ್ಲ, ನಾವು ಹೇಳೋದು ಕೇಳ್ತಾ ಇದ್ದೀವಿ. ಕರ್ನಾಟಕನೂ ಒಂದೇ, ತಮಿಳುನಾಡು ಒಂದೇ, ಕೇರಳನೂ ಒಂದೇ. ಟೈಮ್ ಟೇಬಲ್ ಹಾಕ್ಬಿಟ್ಟು ಇಷ್ಟರೊಳಗಡೆ ಇವತ್ತು ಅಪೀಲ್ ಡೇಟ್ ಕೊಟ್ಟಿದ್ದಾರೆ. ಏನು 15 ದಿನ ಕೊಡ್ತಾರೆ. ಒಂದು 15 ದಿನಕ್ಕೆ ಒಬ್ಬ ಸಾಮಾನ್ಯ ಬರ್ಲಿಕ್ಕೆ ಆಗುತ್ತೆ 15 ದಿನದಲ್ಲಿ? ನಿಮ್ಗೂ ಅದೇ ತಾನೇ ಬೇಕಾಗಿದ್ದು. ಇಟ್ಕೊಂಡು ಎಲೆಕ್ಷನ್ ಮುಂದಕ್ಕೆ ಹಾಕ್ಬಿಟ್ರಲ್ಲ, GBA ಎಲೆಕ್ಷನ್. ನಿಮ್ಗೂ ಅದೇ ತಾನೇ ಬೇಕಾಗಿದ್ದು. GBA ಎಲೆಕ್ಷನ್ ಮುಂದಕ್ಕೆ ಹಾಕ್ಲಿಕ್ಕೆ ಬಹಳ ಮುಖ್ಯವಾಗಿ ಬಿಜೆಪಿ ಅವ್ರ ಕಾರಣ, ಕಾಂಗ್ರೆಸ್ ಅವ್ರ ಕಾರಣ ಅಲ್ಲ. ಅವ್ರ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ GBA ಎಲೆಕ್ಷನ್ ಮುಂದಕ್ಕೆ ಬಂದಿರ್ತಕ್ಕಂಥದ್ದು ಅವ್ರ ಕಾರಣ, ನಾವಲ್ಲ ಕಾರಣ. ಬಿಜೆಪಿ ಕಾರಣ, ಸ್ಥಳೀಯ ಸಂಸ್ಥೆಗಳು ಎಲ್ಲವೂ ಚುನಾವಣೆ ಮುಂದೆ ಹೋಗಕ್ಕೆ ಬಿಜೆಪಿ ಕಾರಣ. ಆಯ್ತು ಮತ್ತೆ ರಾಜಕೀಯಗೊಳಿಸೋದ್ ಬೇಡ. ಜನ ಈಗ 1 ಕೋಟಿಗೂ ಹೆಚ್ಚಿನ ಜನ ಹೊರಗಿದ್ದಾರಲ್ಲ, ಅದರಲ್ಲಿ ಎಷ್ಟು ಜನ ನಿಯತ್ತಾಗಿ ನ್ಯಾಯಯುತವಾಗಿ ಹಕ್ಕನ್ನ ಕಳ್ಕೊಂಡಿದ್ದಾರೆ ಅಂತ ಚರ್ಚೆ ಆಗ್ಬೇಕು. ರತನ್ ಅವರೇ, ನೀವು ಹೇಳ್ತಾ ಇದ್ರಿ ಮೊನ್ನೆ ತಾನೇ ಪ್ರೆಸ್ ಬ್ರೀಫಿಂಗ್ ಕೊಟ್ಟಿದ್ದಾರೆ, ಸಾರಿ ನಿನ್ನೆಯೂ ಕೊಟ್ರು. ಅಲ್ಲಿ ಬಂದು ಕಾಂಗ್ರೆಸ್ನವ್ರು ಮಾತಾಡ್ಬೇಕಿತ್ತು, ಎಷ್ಟು ನಂಬರ್ಸ್ ಹೋಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ನಾನು ಹೇಳ್ತೀನಿ ಕೇಳಿ, ಕಾಂಗ್ರೆಸ್ನವ್ರು ಮಾತಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ವೆಸ್ಟ್ ಬೆಂಗಾಲ್ನಲ್ಲಿ ಪ್ರೆಸ್ ಬ್ರೀಫಿಂಗ್ ಕೊಡ್ಬೇಕಾದ್ರೆ ಚುನಾವಣಾ ಆಯೋಗದವ್ರು ನಾನು ಕುತ್ಕೊಂಡು ಕೇಳಿದ್ದೀನಿ, ಕರೆಕ್ಟಾಗಿ ನಂಬರ್ಸ್ ಕೊಡ್ತಾ ಇದ್ರು. ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಈ ರೋಹಿಂಗ್ಯಾ ಮುಸ್ಲಿಮ್ಸ್ ಅಥವಾ ಬಾಂಗ್ಲಾದವ್ರು ಎಷ್ಟೆಷ್ಟು ಜನ ಇದ್ರು ಎಲ್ಲರೂ ಡಿಲೀಟ್ ಮಾಡಿ ಬಿಸಾಕಿದೀವಿ ಅಂತ. ಬಟ್ ನಮ್ಮಲ್ಲಿ ಆ ಥರದ ಎಕ್ಸ್ಪ್ಲನೇಷನ್ ಸಿಗ್ಲಿಲ್ಲ ನಮಗೆ. ಹಂಗಾಗಿರಬಹುದು, ಹಿಂಗಾಗಿರಬಹುದು, ಹೋಗಿರಬಹುದು, ಬಹುದು ಈ ಬಹುದು ಇಟ್ಕೊಂಡು ನಾವೇನ್ ಮಾಡೋಣ ಹೇಳಿ? ನಮ್ಮಲ್ಲಿ ಯಾಕೆ ಎಡವಟ್ಟಾಯ್ತು? ಎಲ್ಲಿ ಏನ್ ಟಾರ್ಗೆಟ್ ಮಾಡಿದ್ರಿ ನೀವು? ನೀವು ಮಾಧ್ಯಮದವ್ರು ಇದ್ದೀರಿ, ಹೌದು, ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರು ಚುನಾವಣಾ ಆಯೋಗದವರು. ಅವ್ರನ್ನ ಕರೆದು ಒಂದು ಇಲ್ಲಿಗೆ ಒಂದು ಒಳ್ಳೆ ಒಂದು ಇದು ಮಾಡ್ಬಿಡಿ. ಥ್ಯಾಂಕ್ ಯು ನೆನಪು ಮಾಡೋದಕ್ಕೆ ರತನ್ ಅವರೇ. ನಾನು ಯಾಕೆ ಚುನಾವಣಾ ಆಯೋಗ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ ರೀತಿ ನಡ್ಕೊಳ್ಳುತ್ತೆ, ಕರ್ನಾಟಕದಲ್ಲಿ ಇನ್ನೊಂದು ರೀತಿ ನಡ್ಕೊಳ್ಳುತ್ತಾ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಆ ಇಂಡಿಪೆಂಡೆಂಟ್ ಬಾಡಿಗೆ ಅವರಿಗೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ. ಅಲ್ಲ, ಆ ಇಂಡಿಪೆಂಡೆಂಟ್ ಆಫೀಸರ್ಸ್ ಗಳನ್ನ ನೇಮಕ ಮಾಡೋದು ಯಾರು? ಕಾಂಗ್ರೆಸ್ನವರು. ಇಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿ, ಕೇಂದ್ರ ಚುನಾವಣೆಯಲ್ಲಿ ಮಾತಾಡಿ, ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರು. ಇರೇರಿ ಮೇಡಮ್, ಪ್ರಶ್ನೆ ನಾನು ಕೇಳಿದ್ರೆ ನೀವು ಉತ್ತರ ಕೊಡ್ತೀರಾ? ಬಿಜೆಪಿ ಸೇರ್ತೀರಾ ಹೆಂಗೆ? ಸರ್ ನೀವು ಮಾತಾಡಿ ಸರ್. ನಮ್ಮ ಪಕ್ಷದ ಬಿಜೆಪಿ ಇರೋರು ಏನು ಕೆಲಸ ಮಾಡ್ತಿಲ್ಲ, ಹೊಸಬ್ರನ್ನ ಯಾಕೆ ಸೇರಿಸ್ಕೊಳ್ತೀರಾ? ವಿರೋಧ ಪಕ್ಷದವ್ರು ಇಲ್ಲಿರೋರು ಏನು ಕೆಲಸ ಮಾಡ್ತಿಲ್ಲ, ಹೊಸಬ್ರನ್ನ ಸೇರಿಸ್ಕೊಳ್ತೀರಾ? ಅವರು ಉತ್ತರ ಕೊಡ್ತಿದ್ರು, ಅದಕ್ಕೋಸ್ಕರ ನಾನು ಏನೋ ಬಿಜೆಪಿ ಸೇರುವಂತ ಅದರಿಂದಾಗಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಿಜೆಪಿ ಇಸ್ ನಾಟ್ ಅ ಸ್ಪೋಕ್ಸ್ ಪರ್ಸನ್ ಫಾರ್
ಚುನಾವಣಾ ಆಯೋಗ ಅದಕ್ಕೋಸ್ಕರ ನಾವು ಇದುವರೆಗೆ ಮಾಡ್ತಿರೋದೇ ನೀವು ಚುನಾವಣಾ ಆಯೋಗದ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲೇ ಮಾಡ್ತಾ ಬಂದಿದ್ರ ಬೇರೆ ರಾಜ್ಯದಲ್ಲಿ. ನಾನು ಅದೇ ಹೇಳ್ತಿದ್ದೀನಿ, ನಾನು ಮಾಡಲ್ಲ, ಅವರೇ ಕರೀಲಿ ಆಯ್ತಾ. ನಿಮಗೇನಾದ್ರೂ ಅಷ್ಟೊಂದು ಕಷ್ಟ ಇದ್ದಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ. ಇಲ್ಲೇ ಶೇಷಾದ್ರಿಪುರದಲ್ಲಿ ಅವರು ಇದು ಆಫೀಸ್ ಏನಂತಾರೆ, ಅವರು ಚೀಫ್ ಎಲೆಕ್ಷನ್ ಆಫೀಸರ್, ಅವರದ್ದು ಇದು ಆಫೀಸ್ ಇದೆ, ಹೋಗಿ ಕೇಳಿ ಏನ್ ತೊಂದ್ರೆ ಇದೆ ನಿಮ್ದು. ಅಲ್ಲಿ ಕೇಳ್ತೀರಾ, ಹೊರಗಡೆ ಬಂದು ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡ್ತೀರಾ. ಇದೇ ನಿಮ್ಮ ಏನಂತಾರೆ ಪ್ರೊಪಗಂಡ ಅಂತ ಹೇಳ್ತಾರಲ್ಲ, ಅದನ್ನೇ ನಾವು ವಿರೋಧ ಮಾಡ್ತಿರುವಂತದ್ದು. ಇದೇ ಸುಳ್ಳು ಮಾಡಬೇಡಿ ಅಂತ ಹೇಳಿದ್ದು. ಕಮಿಂಗ್ ಟು ಯುವರ್ ಪ್ರಶ್ನೆ ಏನಂತ ಹೇಳಿದ್ರೆ, ನೋಡಿ ಮೇಡಮ್, ಇವಾಗ ನಾವು ಯಾವತ್ತೂ ಬೆಂಗಳೂರಿನ ನೀವು ವೋಟಿಂಗ್ ಪ್ಯಾಟರ್ನ್ ನೋಡಿ, 45% ಯಾಕಂತ ಹೇಳಿದ್ರೆ ದಿಸ್ ಈಸ್ ದ ಥಿಂಗ್. ನಂದೇ ಕೆಲವು ಮಿತ್ರರಿದ್ದಾರೆ, ಅವರದ್ದು ಓಟು ನಮ್ಮೂರು ಎಲ್ಲಿ ಬೈಂದೂರು ಇದರಲ್ಲಿದೆ, ಬೈಂದೂರಲ್ಲಿದೆ, ಬೆಂಗಳೂರಲ್ಲಿದೆ. ಅವನು ಯಾವತ್ತೂ ಕೂಡ ಓಟನ್ನ ಬೈಂದೂರಲ್ಲಿ ಹೋಗಿ ಹಾಕ್ತಾನೆ, ಆಯ್ತಾ. ಆದ್ರಿಂದಾಗಿ ಒಂದು ಓಟ್ ಮಿಸ್ ಆಯ್ತಾ ಇಲ್ಲಿ ಬೆಂಗಳೂರಿದು. ಅದೇ ತರ 50% ಜನ ಈಗ ಮೋಸ್ಟ್ಲಿ ಅವರು ಪರ್ಸೆಂಟೇಜ್ ಎಷ್ಟು ಅಂತ ಕರೆಕ್ಟ್ ಹೊರಗಡೆ ಇಟ್ಕೊಂಡಿರ್ಬೋದು. ಈ SIR ಇಂದ ನಾನು ಆವಾಗಲೇ ಹೇಳಿದೆ, ಎಲೆಕ್ಟ್ರಲ್ ರೋಲ್ ಕ್ಲೀನ್ ಆಗುತ್ತೆ, ಶುದ್ಧೀಕರಣ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ, ಒಂದ್ ಕಡೆ ಇಟ್ಕೊಳ್ಳಪ್ಪ, ಯಾವುದೋ ಒಂದ್ ಕಡೆ, ಅಲ್ಲಿ ಇಟ್ಕೊಂತೀಯ, ಇಲ್ಲಿ ಇಟ್ಕೊಂತೀಯ. ನಾನು ಹೇಳ್ತೀನಿ, ಎಲ್ಲರೂ ಏನ್ ಗೊತ್ತಾ, ಊರಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸೊ ಬರುವ ದಿನಗಳಲ್ಲಿ ನನ್ನ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ 80%, 85%, 90% ವೋಟ್ ಆಗುವಂಥದ್ದು ಶುದ್ಧ ಇವತ್ತು ಬರೆದೇ ಇಟ್ಕೊಳ್ಳಿ. ಅದಾದ ನಂತರ ನೀವು ಒಂದ್ಸಲ ನನ್ನನ್ನ ಕರೆಸಿ ಇಲ್ಲೇ ಡಿಬೇಟ್ ಮಾಡಿ. ನಾನು ಆ ದಿನಗಳಿಗೆ ಕಾಯ್ತಾ ಇರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಈಗ ತಾನೇ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ, BPAC ಸದಸ್ಯರು ವಿಜಯಲಕ್ಷ್ಮಿ ಅಂತ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಪ್ಪೆಲ್ಲಾಗಿದೆ, ಎಡವಟ್ ಎಲ್ಲಾಯ್ತು ಅಂತೀರಿ. 5 ಕೋಟಿಯಲ್ಲಿ 1 ಕೋಟಿ ಇದು ಚಿಕ್ಕ ನಂಬರ್ ಅಲ್ವೇ ಅಲ್ಲ. 1 ಕೋಟಿಗೂ ಜಾಸ್ತಿ ಜನ ಡಿಲೀಟ್ ಆಗಿದ್ದಾರೆ ವೋಟರ್ ID. ಅದರಲ್ಲೂ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧದಷ್ಟು ಜನ. ಎಲ್ಲ ಎಡವಟ್ ಆಯ್ತು, ಯಾರು ತಪ್ಪು ಅಂತೀರಿ? ನಮಸ್ಕಾರ. ಈ ಒಂದು ಸಂದರ್ಭ ನನಗೆ ಕೊಟ್ಟಿದ್ದಕ್ಕಾಗಿ ವಿಸ್ತಾರ ಇದಕ್ಕೆ. ತಪ್ಪು ಅನ್ನೋದು ಇಲ್ಲಿ ಎಲ್ಲ ಕಡೆಯಿಂದನೂ ಆಗುತ್ತೆ. ಒಂದು ಸಾರ್ವಜನಿಕವಾಗಿ ನಮಗೆ ಅದರ ಮಾಹಿತಿ ಇದ್ದಾಗ ಅದನ್ನು ನಾವು ಕೊಡಬೇಕಾಗತ್ತೆ. ಮತ್ತು ತುಂಬ ತುರಾತುರಿಯಾಗಿ SIR ಆಗಲೇಬೇಕು ಅಂತ ಹೇಳಿ ಇವಾಗ ಇದನ್ನು ಒಂದು ಡಿಫ್ರೆಂಟ್ ವೇ ಆಫ್ ಹೇರಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರದ್ದು ಪ್ರಾಪರ್ ಪ್ಲ್ಯಾನ್ಸ್ ಇರಲಿಲ್ಲ. SIR ಮಾಡಬೇಕು ಮೇ ಬಿ ದೆರ್ ಈಸ್ ಅ ರೀಸನ್ಸ್ ಆಫ್ ಪೋಸ್ಟ್ಪೋನಿಂಗ್ ಎಲೆಕ್ಷನ್ಸ್ ಆಲ್ಸೋ, ಮೇ ಬಿ ದ ರೀಸನ್ಸ್ ಇರ್ಬೋದು. ಇಟ್ ವಿಲ್ ಟೇಕ್ ಅರೌಂಡ್ 6-7 months ಅಂತ ಕಂಟಿನ್ಯೂಷನ್ಸ್ ಇದು ಆಗ್ಬೋದು ಅಂತಲೂ ಇರಬಹುದು. ಬೆಂಗಳೂರಿನಲ್ಲಿ ನನಗೆ ಒಂದು ಮಾಹಿತಿ ಇದೆ. ಬೆಂಗಳೂರಿನಲ್ಲಿ 28 ಕ್ಷೇತ್ರದಲ್ಲಿ ಒಂದರಲ್ಲೇ 49,34,00,000 ಹೆಸರು ಡಿಲೀಟ್ ಆಗಿದೆ. ಅದರಲ್ಲಿ ಕಾರಣ ಮನೆಯಲ್ಲಿ ಸಿಗದಿರೋರು 16,27,00,000, ಶಾಶ್ವತವಾಗಿ ಮನೆಗಳನ್ನ ಕೀಪ್ಸ್ ಆನ್ ಬದಲಾಯಿಸಿರೋರ್ದು 66.62 ಲಕ್ಷ, ಆಮೇಲೆ ಸತ್ತೋರ್ದು 16.31 ಲಕ್ಷ, ಆಮೇಲೆ 2 ಕಡೆಗೂ ಹೆಸರು ಇರೋರು 6.90 ಲಕ್ಷ. ಈ ಥರ ಅಂದರೆ ಒಂದು ಕ್ಷೇತ್ರದಲ್ಲಿ. ಹಂಗಿದ್ಮೇಲೆ ಇನ್ನು ಎಷ್ಟು ಜನ ಡಿಲೀಟ್ ಆಗಿದೆ ಅಂತಂದರೆ, ಇವಾಗವರೆಗೂ 1.10 ಕೋಟಿ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿದ್ರು. ನಾನು ಒಬ್ಬರು ಇದನ್ನ ಸರ್ವೆ ಮಾಡೋರನ್ನ ನಾನು ಕೇಳಿದೆ, ವಾಟ್ ಈಸ್ ಯೋರ್ ಪ್ರಾಬ್ಲಮ್ಸ್ ಅಂದಾಗ ಅವ್ರು ಹೇಳಿದ್ದು, BLO ಅವ್ರು ಏನು ಹೇಳ್ತಾರೆ ಅಂದರೆ, ನಂಬರ್ 1 ಪದೇ SIRದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗ್ತಾಯಿದೆ. ನಂಬರ್ 2 ಏನಾಗ್ತಿದೆ ಅಂತಂದರೆ, ನಾನಿವಾಗ ಒಂದು ಕಡೆಗೆ ಹೋಗಿ ಒಂದು ಮನೆನ ನಾನು ಚೇಂಜ್ ಮಾಡಿದೆ ಅಂದಾಗ, ಆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಇರಲಿ ಬಿಡು, ಸೇಮ್ ಚಾಮರಾಜಪೇಟೆಯಲ್ಲಿ ನಾನು ಇದ್ದೀನಿ ಅಂತ ಅಂದ್ಕೊಳ್ಳಿ, ನಾನು ಅಲ್ಲೇ ಇರೋದಲ್ವಾ, ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ, ಅದೇ ಕ್ಷೇತ್ರದಲ್ಲೇ ಸುತ್ತಾ ಇರ್ತೀನಿ. ಬಟ್ ವಾರ್ಡ್ ವೈಸ್ನಲ್ಲಿ ನಮ್ಗೆ ಹೋಗಿ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲ್ಲ. ಅಲ್ಲೇನಾಗುತ್ತೆ, ಅವ್ರು ಹೋಗ್ತಾರೆ, ಅದೇ ಮನೆಗೆ ಹೋಗ್ತಾರೆ. ಗೊತ್ತಿರಲ್ಲ ಅನ್ನೋದಕ್ಕಿಂತ ವ್ಯವಸ್ಥೆ ನಮಗೆ ಅಷ್ಟೊಂದು ಫ್ರೆಂಡ್ಲಿ ಆಗಿ ಇಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ಹೋಗಿದ್ದಾಗ ನಾವೇನು ಹೇಳ್ತೀವಿ, ಅವರು ಇವಾಗ ನನಗೂ ನೀವು ಪರಿಚಯ ಇದ್ದರೆ ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ, ಈ ಮೇಡಮ್ ನನಗೆ ಗೊತ್ತು, ಅವ್ರು ಇಲ್ಲೇ ಇರೋದು, ಅದನ್ನು ಸರಿ ಮಾಡಿಕೊಟ್ಬಿಡಿ ಅಂತ ಹೇಳಿ ಫ್ರೆಂಡ್ಲಿ ಆಗಿರೋರನ್ನ ಹಾಗೆ ಪೋಸ್ಟ್ಪೋನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಗೊತ್ತಿಲ್ಲದೆ ಇರೋರನ್ನ ಶಿಫ್ಟೆಡು, ಡಿಲೀಟು, ಹೋಗಿದ್ದಾರೆ, ಇಲ್ಲಿಲ್ಲ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಬಟ್ ಅಲ್ಲಿ ಇರೋರು ಇದಾರಾ ಇಲ್ವಾ ಅನ್ನೋದನ್ನು ಕೂಡ ಕನ್ಫರ್ಮೇಷನ್ಸ್ ಯಾರೂ ತೊಗೊಳ್ತಾ ಇಲ್ಲ. ಓಕೆ, ಅದೇನಾಗ್ತಿದೆ ಅಂತಂದರೆ, ಇವಾಗ ಬೆಂಗಳೂರಿನಲ್ಲಿ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋದ್ರಿಂದ BLOನು ಪಾಪ ವರ್ಕಿಂಗ್ ಟೈಮಲ್ಲೇ ಬರೋದು, ಅವರೇನು ಈವ್ನಿಂಗ್ ನೈಟ್ ಶಿಫ್ಟ್ ಅಂತೆಲ್ಲ ಏನು ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅವರು ಅಲ್ಲಿ ಹೋದಾಗ ಬಾಗ್ಲಾಗ್ದಾಗ 1 ಸರಿ ಹೋಗ್ತಾರೆ, 2 ಸರಿ ಹೋಗ್ತಾರೆ. ಪಾಪ ಅವ್ರೂ ದೇ ಸಪೋಸ್ ಟು ಬಿ ಕಂಟಿನ್ಯೂ ಅಲ್ವಾ. ಅಲ್ಲ, ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧದಷ್ಟು ಡಿಲೀಟ್ ಆಗಿದೆ ಅಂದರೆ ತುಂಬ ಮುಖ್ಯವಾದ ಕಾರಣ ಇದೆ. ಗಂಡ ಹೆಂಡತಿ ಮನೇಲಿರೋರು ಎಲ್ಲರೂ ಕೆಲಸಕ್ಕೆ ಅಂತ ಹೋದಾಗ ಸಿಗಲ್ಲ ಅಷ್ಟೊಂದು ಸುಲಭವಾಗಿ. ಹೌದು. ಆ ಪಾರ್ಟಿಸಿಪೇಟ್ ಮಾಡಿಸ್ಬೇಕಾಗಿರೋ ಜವಾಬ್ದಾರಿ ಯಾರ್ದು ಹಾಗಾದ್ರೆ?
ಇದನ್ನ ಆಡಳಿತ ಸರ್ಕಾರದ್ದು ಜವಾಬ್ದಾರಿ ಇರುತ್ತೆ ಇದರಲ್ಲಿ. ಖಂಡಿತ ಇರುತ್ತೆ. ಬೇರೆ ನಾವು ಪಾಪ BLO ಅವ್ರನ್ನೇ ನಾವು ಬ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವನ್ ನಾವು ನಮ್ಮನ್ನು ಬ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ. ನಮಗೂ ಒಂದು ವರ್ಕಿಂಗ್ ಟೈಮಿಂಗ್ಸ್ ಅನ್ನಂತ ಇರುತ್ತೆ. ನೀವು ಒಂದ್ಸರಿ ಹೋದ್ರೆ ನೀವು ಒಂದ್ಸರಿ ಒನ್ ಟೈಮ್ ನಿಮ್ಮ ವರ್ಕ್ ಆಗಲ್ಲ. ಅದು ನಾನು ಇವನ್ ಐ ಆಮ್ ಪರ್ಸನಲಿ ಗಾನ್ ಥ್ರೂ ದ್ಯಾಟ್. ನಾನು ನಮ್ಮ ಮನೆಯವ್ರು ಒಂದೇ ಮನೇಲಿ ಇರೋದು, ಬಟ್ ನನ್ನನ್ನು ಅಲ್ಲಿ ಕೊಟ್ಟರು ನಮ್ಮ ಮನೆಯವ್ರು ಶಿಫ್ಟ್ ಅಂತ ಹಾಕಿಟ್ಟಿದ್ದಾರೆ. ಸೊ ಹೌ ಡು ಯು ಪ್ರೊಸೀಡ್ ವಿತ್ ದಿಸ್? ಈಸ್ ಅನ್ ಆರ್ಮಿ ಮ್ಯಾನ್, ಹಿ ವಿಲ್ ಬಿ ಕೀಪ್ ಮೂವಿಂಗ್ ಅರೌಂಡ್ ಆಲ್ ಓವರ್ ಇಂಡಿಯಾ. ಸೊ ನಾವು ಅದನ್ನು ಹೇಗೆ ನಾವು ಅವ್ರನ್ನ ಇಲ್ಲಿದ್ರು ಅಂತ ನಾವು ಪ್ರೂವ್ ಮಾಡ್ಲಿಕ್ಕಾಗುತ್ತೆ. ಸೊ ಡಾಕ್ಯುಮೆಂಟ್ರೀಸ್ ಆಲ್ಸೋ ಇಟ್ಸ್ ಲೈಕ್ ಲೇಕ್ ಆಫ್ ಡಾಕ್ಯುಮೆಂಟ್ರೀಸ್ದು ಪ್ರಾಬ್ಲಮ್ಸ್ ಕೂಡ ಇದೆ ಅಂತ ನಾನು ಎನಿವೇ ಸೊಲ್ಯೂಷನ್ ನಿಮ್ಮ ಹತ್ರ ನಾನು ಮಾತಾಡ್ಬೋದಾ? ಐ ಡೋಂಟ್ ನೋ. ಸೊಲ್ಯೂಷನ್ ನೀವೀಗ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ನಂದು ಡಿಲೀಟ್ ಆಗಿದೆಯಪ್ಪ ವೋಟರ್ ಐಡಿಯಿಂದ, ನಾನು ಬದುಕಿದ್ದೀನಿ, ಎಲ್ಲೂ ಶಿಫ್ಟು ಆಗಿಲ್ಲ, ಒಂದು ನೋಟಿಸು ಕೊಟ್ಟಿಲ್ಲ, ಡಿಲೀಟ್ ಮಾಡಿದ್ದಾರೆ, ಏನು ಮಾಡ್ಬೇಕು ನಾನು? ಸೊಲ್ಯೂಷನ್ಸ್ ಅಂತಂದರೆ ಇವಾಗ ಸೆಕ್ಟರ್ಗಳಂತ ಕೊಟ್ಟಿರಬೇಕಾಗಿತ್ತು. ಇವಾಗ ಹೇಗೆ ಬ್ಯಾಂಗ್ಳೂರನ್ನು ನಾವು ಆಧಾರ್ ಕಾರ್ಡ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತೀವಿ, ಅದೇ ಥರ ಒಂದು ಡಿಲೀಟ್ ಆಗಿರೋರ್ದು ಒಂದು ಇನ್ಫಾರ್ಮೇಷನ್ಸ್ ನಮ್ಗೆ ಏನಾರು ಇತ್ತು ಅಂತಂದರೆ ಅವರಿಗೆ ಅಂತಲೇ ಇದನ್ನು ನಾವು ಡಿಲೀಟ್ ನಾವು ಮಾಡಿದ್ದೀವಲ್ಲ, ಇದಕ್ಕೆ ನೀವು ಕ್ಲಾರಿಫಿಕೇಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಇವಾಗ 6 ಮಂತ್ಸ್ವರೆಗೂ ಟೈಮ್ ಕೊಟ್ಟು ಒಂದು ಟೈಮಿಂಗ್ಸ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ತುಂಬ ಜನ ಫಾರಿನರಲ್ಲಿ ಕೂಡ ಹೋಗಿ ಸೆಟ್ಲ್ ಆಗಿರೋರು ತುಂಬ ಜನ ಇದ್ದಾರೆ. ಅಪ್ಪ ಅಮ್ಮಂದಿರು ಇಲ್ಲಿಂದ ಹೋಗೋರಿದ್ದಾರೆ. ನೀವು 3 ಮಂತ್ಸಿಂದ ಸ್ಟಾರ್ಟ್ ಮಾಡಿದಿರಿ, ಒಂದು 4 ಮಂತ್ಸ್ ಬಿಫೋರ್ ಅಲ್ಲಿ ಹೋಗಿ ಅಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೋಡ್ಕೊಂಬರೋ ಅಂತ ಕೆಲವ್ರು ಇರ್ತಾರೆ. ಅಂಥವ್ರದ್ದೆಲ್ಲ ಡಿಲೀಟ್ ಮಾಡಿದರೆ ಹೌ ಡು ದೇ ಕಮ್ ಬ್ಯಾಕ್ ಆ್ಯಂಡ್ ದೇ ಡೂ ಇಟ್? ಸೊ ಇಟ್ ಈಸ್ ನಾಟ್ ಲೈಕ್ ಸಡನ್ ಒಂದು 3 ಮಂತ್ಸ್ 4 ಮಂತ್ಸ್ ಒಳಗಡೆ ನಾನು ಇದನ್ನು ಮುಗಿಸ್ಬಿಟ್ಟು ವೈಂಡ್ ಅಪ್ ಮಾಡ್ತೀನಿ ಅನ್ನೋ ಪ್ರಾಸೆಸ್ ಅಲ್ಲ ಇದು. ಯು ನೀಡ್ ಅ ಲಿಟಲ್ ಬಿಟ್ ಟೈಮ್ ಅಬೌಟ್ ಇಟ್. ಸೊಲ್ಯೂಷನ್ಸಲ್ಲಿ ಒಂದೇನಂತಂದರೆ ಇವಾಗ ಅಗೇನ್ 2002 ಅಂತ ಹೇಳ್ತಾ ಇದ್ರಿ. 2002 ಬಾರ್ನ್ ಆಗಿರೋರು ಇವಾಗ ಆಲ್ಮೋಸ್ಟ್ ಆಲ್ರೆಡಿ ದೇ ವುಡ್ ಹ್ಯಾವ್ ಬಿನ್ 2022 ಅಲ್ಲಿ ಇರ್ತಾರೆ. ಅವ್ರದ್ದು ಕೂಡ ಅಪ್ಲೈ ಆಗಿರಬೇಕಾಗುತ್ತೆ. ಅವ್ರದ್ದು ಕೂಡ ಎಷ್ಟೊಂದು ಜನ ಡಿಲೀಟ್ ಆಗಿದೆ ಅಂತ ನನಗೆ ಒಂದು ಹೆಣ್ಮಗಳು ನನಗೆ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನು ಓಕೆ, ಅದನ್ನು ಕೊಡ್ಬೋದು. ಮತ್ತು ಈ ಡೆತ್ ಆಗಿರೋರ್ದೆಲ್ಲ ಹೇಗೆ ಅಂತಂದರೆ ಇವಾಗ ಮೊದಲಿನ ಥರನೇ ಡೆತ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟರಿ. ನೀವು ಹೋಗಿದ ತಕ್ಷಣ ಡೆತ್ ಆಗಿರ್ತಾರೆ. ನಾನೇನು ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿ ಡೆತ್ ಆಗ್ತಾ ಇದ್ದಂಗೆ ಅವ್ರದ್ದು ಎಲೆಕ್ಷನ್ಸ್ ID ಕಾರ್ಡ್ನು ಕೂಡ ಈಸ್ಕೊಂಡ್ಬಿಟ್ಟು ಅದನ್ನು ಅಲ್ಲೇ ಡಿಲೀಟ್ ಮಾಡಿಬಿಟ್ಟು ನಾವು ಇನ್ನೂ ಡೆತ್ ಆಗಿರೋರ್ನೆಲ್ಲ ಹುಡುಕಾಡೋ ಅವಶ್ಯಕತೆ ನಮಗೆ ಬರೋದಿಲ್ಲ. ಅಲ್ಲಿಗೆ ಅದನ್ನು ಕ್ಲಾರಿಫೈ ಮಾಡಿ ಡಿಲೀಟ್ ಮಾಡೋವಂಥದ್ದು ನಾವು ಮಾಡ್ಕೊಳ್ಬೋದು. ಮತ್ತು ಸ್ಟೂಡೆಂಟ್ಸ್ಗಳು ಕಾಲೇಜ್ ವೈಸ್ನಲ್ಲಿ ಕೂಡ ಕ್ಯಾಂಪಸ್ ಹಾಕ್ಬೋದಾಗಿತ್ತು. ಅವ್ರದ್ದೇನು ಎತ್ತ ಅಂತೆಲ್ಲ ಅಲ್ಲಿಂದನೂ ಕೂಡ ನಾವು ಚೆಕ್ ಮಾಡ್ಬೋದಾಗಿತ್ತು. ಮತ್ತು ವರ್ಕಿಂಗ್ ಪ್ಲೇಸ್ನಲ್ಲಿ ಕೂಡ ನಾವು ಆ ಕ್ಯಾಂಪಸ್ನ ಒಂದು ಹಾಕ್ಬೋದಾಗಿತ್ತು. ಇಟ್ ಇಸ್ ನಾಟ್ ನೆಸಸರಿ ದಟ್ ಯು ಹ್ಯಾವ್ ಟು ಗೋ ಹೋಮ್ ಟು ಹೋಮ್ ಅನ್ನೋದನ್ನು ಮಾಡೋದು ಬೇಡವಾಗಿತ್ತು. So these are the one and small while talking I'll just talk to you. ಬಾಲಕೃಷ್ಣ ಅವರೇ, ಗೃಹ ಜ್ಯೋತಿ ಗೃಹಲಕ್ಷ್ಮಿ ಇದು ರಿಸರ್ವೇಶನ್ ಮೇಡಮ್? ರಿಸರ್ವೇಶನ್ ಅಲ್ಲ, ಆದ್ರೆ ಎಲ್ಲ ಹೆಣ್ಮಕ್ಳಿಗೂ 2,000 ಸಿಗಲ್ವಾ? ಎಲ್ಲ ಮನೆಯವ್ರಿಗೂ ಗೃಹ ಜ್ಯೋತಿ ಸಿಗಲ್ವಾ? ಜಾತಿ ನೋಡ್ಕೊಂಡು ಕೊಡ್ತೀರಾ? ಯಾಕೆ ಅಲ್ಲಿ ಜಾತಿ ಕೇಳ್ತೀರಾ? ಮೇಡಮ್ ಜಾತಿ ಅಂತಕ್ಕಂಥದ್ದು ಸಂವಿಧಾನ ತರ್ತೀರಾ? ಹೌದು, ಸಂವಿಧಾನ ಯಾಕೆ ತರ್ತೀರಾ? ಸಂವಿಧಾನದ ಅಡಿಯಲ್ಲೇ ಮೇಡಮ್ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಇದೆ. ಮುಚ್ಕೊಳಕ್ ಸಂವಿಧಾನ ಒಂದ್ ನಿಮಿಷ, ಸಂವಿಧಾನದ ಅನುಚ್ಛೇದ 15 ಇದೆ. ಏನಂತ ಹೇಳ್ತದೆ? ಯಾವುದೇ ಸೌಲಭ್ಯಗಳನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ ವರ್ಗಗಳು ಕೆಳಗಡೆ ಬಿದ್ದಿರ್ತವೆ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಿದ್ವಿ ನಾವು. ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಕೇಳಿಸ್ಕೊಳ್ಳಿ, ಯಾವ ಆರ್ಟಿಕಲ್ ಏನ್ ಬರ್ದಿದೆ ಬೇಡ. ಅಕ್ಕಿ ಕೊಡಕ್ ಯಾಕೆ ಜಾತಿ ನೋಡ್ತೀರಾ ಹೇಳಿ ಮೇಡಮ್? ಇದು ಕೆಲಸದಲ್ಲಿ ಅಥವಾ ಸ್ಕೂಲಲ್ಲಿ ಕೊಡೋ ರಿಸರ್ವೇಶನ್ ಯಾರು ಕೆಳಗೆ ಬಿದ್ದಿರ್ತಾರೋ ಆ ಜಾತಿಗಳಿಗೆ ಮೇಡಮ್ ಇಸ್ ಎ ಡಾಟಾ. ಮೇಡಮ್ ಆಗಲ್ಲ. ಅಲ್ಲಿ ನಂಬರ್ಸ್ ತೆಗಿತೀರಾ? 1 ಕೋಟಿ ಜನ ಇಲ್ಲಿ ಮೇಡಮ್ ನೋಡಿ ಮೇಡಮ್ ಆಗಲ್ಲ ಆಗಲ್ಲ ಆಗಲ್ಲ. ಅದು ಸಂವಿಧಾನದ ವಿಚಾರ, ಆ ವಿಚಾರ ಬೇರೆ. ಈ ಬಾರಿ ಕರ್ನಾಟಕದ ಜನತೆ ನಿಮಗೆ ಮ್ಯಾಂಡೇಟ್ ಅನ್ನು ಹೆಚ್ಚು ಮಹಿಳೆಯರೇ ಕೊಟ್ಟಿದ್ದಾರೆ. ಇಲ್ಲಿ ಎಸ್ಐಆರ್ ಮಾತಾಡಬೇಕು, ಜಾತಿ ಆ ಸಬ್ಜೆಕ್ಟ್ ಬೇರೆ ಮಾತಾಡೋಣ. ಅದು ತುಂಬಾ ದೊಡ್ಡ ಸಬ್ಜೆಕ್ಟ್. ಆಯ್ತು ತಡೀರಿ ಸರ್, ಹೇಳ್ಕೊಡಿರಂತೆ. ಆಮೇಲೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಎಸ್ಐಆರ್ ಬೇರೆ ಜಾತಿ ಬೇರೆ ಅಂತ ಹೇಳಿದ್ರಿ. ಹಂಗೆ ಗೃಹ ಜ್ಯೋತಿ ಗೃಹಲಕ್ಷ್ಮಿನೂ ಬೇರೆ ಜಾತಿ ಬೇರೆ ಸರ್. ಜಾತಿ ಯಾಕೆ ಸರ್ ತರ್ತೀರಾ? ಮೇಡಮ್ ಇಸ್ ಎ ಸಿಸ್ಟಮ್. ಮೇಡಮ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ. ಇಸ್ ಎ ಸಿಸ್ಟಮ್. ಸಿಸ್ಟಮ್ ಪ್ರಕಾರ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಅವರು ಈ ಯೋಜನೆಗಳನ್ನ ಕೊಡ್ಬೇಕಾದ್ರೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ, ಮಾದೇವಯ್ಯ ನಿಮ್ಗೂ ಫ್ರೀ, ಕಾಕಾ ಸಾಹೇಬ್ ನಿಮ್ಗೂ ಫ್ರೀ ಅಂತ ಜಾತಿ ನೋಡ್ಕೊಂಡು ಹೇಳಿದ್ರು. ಮೇಡಮ್ ಯಾಕೆ ಕೊಟ್ವಿ ಅವತ್ತು? 2,000 ರೂಪಾಯಿ ನಾವು ಮಾತ್ರ ಕೊಡೋದು ಅಂತ ನೀವು ಕಾಕಾ ಸಾಹೇಬ್ಗೂ ನಿಮ್ಗೂ ಫ್ರೀ ಅಂತ ಯಾಕೆ ಹೇಳಿದ್ರು ಗೊತ್ತಾ? ಅದ್ರ ಅರ್ಥ ಇಷ್ಟೇ, ನಾವು ಅವತ್ತು ಜಾರಿ ಮಾಡೋ ಸಂದರ್ಭದಲ್ಲಿ ಆ ಯೋಜನೆಗಳನ್ನ
ನಾವು ಎಲ್ಲಾ ಜಾತಿ ಜನಾಂಗದವ್ರಿಗೂ ಯಾವ್ದೇ ಲಿಮಿಟೇಷನ್ ಇಲ್ಲ, ನಾವು ಕೊಡ್ತಾ ಇದ್ವಿ ಅಂತ ಹೇಳಿದ್ವಿ. ಹೌದು, ಅದನ್ನ ಹೇಳಿದ್ವಿ. ಆ ಅರ್ಥದಲ್ಲಿ ಹೇಳಿದ್ವಿ ನಾವು. ಆ ಅರ್ಥದಲ್ಲಿ ಹೇಳಿದ್ವಿ. ಎಲ್ಲಾ ಸ್ಕೀಮ್ಗಳಲ್ಲೂ ಮೇಡಮ್ ಒಂದ್ ನಿಮಿಷ, ಎಲ್ಲಾ ಸ್ಕೀಮ್ಗಳಲ್ಲೂ ಕೂಡ ನೀವು ಅದೇ ಅರ್ಥದಲ್ಲಿ ಕಲ್ಪಿಸ್ಕೊಡ್ಬೇಡಿ. ಇವತ್ತು ಉದ್ಯೋಗಕ್ಕೂ ಒಂದೇ ರೀತಿ ನೀವು ಕಲ್ಪಿಸ್ಕೊಳಕ್ಕಾಗಲ್ಲ ಅವಕಾಶಗಳನ್ನ. ಇವತ್ತು ರಾಜಕೀಯಕ್ಕೂ ಒಂದೇ ರೀತಿ ಕಲ್ಪಿಸ್ಕೊಳಕ್ಕಾಗಲ್ಲ, ಸೌಲಭ್ಯಗಳಿಗೂ ಒಂದೇ ರೀತಿ ಕಲ್ಪಿಸ್ಕೊಳಕ್ಕಾಗಲ್ಲ. ಅದು ಟೆಕ್ನಿಕಲ್ ಫ್ಯಾಕ್ಟರ್. ಅದು ನೀವು ಟೆಕ್ನಿಕಲಿ ಮಾತಾಡಿ, ಅದ್ಬಿಟ್ಟು ನೀವು ಒಂದೇ ಸಿಸ್ಟಮ್ ನಲ್ಲಿ ಹೇಳಿದ್ರೆ ನೀವು ಈ ದೇಶದ ಸಂವಿಧಾನ ಇದೆ ರೀ, ಸಂವಿಧಾನದಲ್ಲಿ ಏನಿದೆ ಅದನ್ನ ಸಂವಿಧಾನದಲ್ಲಿ ಏನಿದೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಸರ್ಕಾರ ನಮ್ಮ ಕರ್ತವ್ಯ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನ್ ಹೇಳ್ತದೆ, ಯಾರು ಕೆಳಗಡೆ ಬಿದ್ದಿರ್ತಾರೆ ಅವರಿಗೆ ನ್ಯಾಯ ಕೊಡಿ ಅಂತ ಹೇಳ್ತಾರೆ. ನ್ಯಾಯ ಕೊಡುವಂತ ಸಂದರ್ಭದಲ್ಲಿ ನಮಗೆ ಜಾತಿಗಳನ್ನು ನೋಡಬೇಕಾಗುತ್ತೆ. ಯಾವ ಜಾತಿ ಮುಂದುವರೆದಿದೆ, ಯಾವ ಜಾತಿ ಮುಂದುವರೆದಿಲ್ಲ, ಯಾವ್ದು ಕೆಳಗಡೆ ಬಿದ್ದಿದೆ ಜಾತಿ ಅವ್ರಿಗೆ ಕೊಡ್ಬೇಕಂತ ನಾವು ಜಾತಿ ಕೇಳ್ತೀವಿ. ಅದ್ರ ತಪ್ಪೇನಿದೆ? ಮೇಡಮ್, ಈ ದೇಶದ ಸಂವಿಧಾನ ಓದ್ಕೊಳ್ಳಿ, ಸಂವಿಧಾನ ಓದ್ಕೊಂಡು ಮಾತಾಡಿ, ಸಂವಿಧಾನ ಓದ್ಕೊಳ್ಳಿ. ನೀವು ಸಂವಿಧಾನ ಓದ್ಕೊಳ್ಳಿ. ಒಂದೇ ಡೈಲಾಗ್ 5 ಸರಿ ಹೊಡಿಬೇಡಿ. ನಿಮ್ ಲೆಕ್ಕದಲ್ಲಿ ಯಾವ ಜಾತಿಗಳ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಸರ್? ಯಾರು ನೀವ್ಯಾರು ಹೇಳಕ್ಕದ್ನ? ಸಿಸ್ಟಮ್ ಹೇಳ್ಬೇಕು, ಸಿಸ್ಟಮ್ ಹೇಳ್ಬೇಕು. ಕೇಳಿ ಮೇಡಮ್, ಸಿಸ್ಟಮ್ ಹೇಳ್ಬೇಕಲ್ಲ. ಅದಕ್ಕೆ ನಾವು ಆಯೋಗಗಳ ನೇಮಕ ಮಾಡಿರ್ತಕ್ಕಂಥದ್ದು, ಅವರ ರಿಪೋರ್ಟ್ಗಳನ್ನ. ಹಿಂದುಳಿದ ವರ್ಗಗಳ ಆಯೋಗ ಯಾತಕ್ಕಿದೆ? ಅದ್ರ ಕೆಲಸ ಏನು? ಹಿಂದುಳಿದ ವರ್ಗದ ಯಾರ್ಯಾರು ಹಿಂದುಳಿದ ವರ್ಗದವ್ರು ಇದಾರೆ ಅಂತೇಳಿ ಪಟ್ಟಿ ಮಾಡೋ ಅಂತ ಸಂದರ್ಭದಲ್ಲಿ ಜಾತಿಗಳ ಕೇಳಿ ಪಟ್ಟಿ ಮಾಡಿ ತದನಂತರ ಅದನ್ನ ನೋಟಿಫಿಕೇಶನ್ ಮಾಡಿ ಆ ವರ್ಗಗಳಿಗೆ ನ್ಯಾಯ ಹೋಗು ಅಂದ್ರೆ ನೀವು 10 ಪಟ್ಟು ನಾನು ಮಾತಾಡ್ತೀನಿ, ವಿಚಾರ ಅಲ್ಲ. SIR ಅಲ್ಲಿ ಯಾಕೆ ಜಾತಿ ಅಂದ್ರಲ್ಲ, ಗೃಹ ಜ್ಯೋತಿಗೆ ಯಾಕೆ ಜಾತಿ ತಂದ್ರೆ ನನ್ನ ಪ್ರಶ್ನೆ ಸಿಂಪಲ್. ಆಮೇಲೆ ಇನ್ನೊಂದು, 1 ಕೋಟಿಗೂ ಹೆಚ್ಚು ಜನ ಡಿಲೀಟ್ ಆಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಮುಂಚೆ ಗೊತ್ತಿರ್ಲಿಲ್ಲ ಅಂದ್ರೆ ಅದು ನಿಮ್ಮ ಫೇಲ್ಯೂರ್. ನಿಮ್ದು ನಾನು ಹೇಳಿದ್ದು ನಿಮ್ಗೆ ಒಂಥರ ಜಾತಿ ಹುಚ್ಚಿ ಹಿಡಿದಿದೆ, ಎಲ್ಲಾದ್ರೂ ಜಾತಿ ಹುಡುಕೊಂಡು ಹೋಗ್ತಿರಲ್ಲ, ಇಲ್ಲಿ ನಂಬರ್ಸ್ ಗೊತ್ತಿರ್ಲಿಲ್ವ ಅಂತ ನನ್ನ ಪ್ರಶ್ನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಈ ರಾಮನಗರದಲ್ಲಿ ಮಸೀದಿಯಲ್ಲಿ ಗುಡ್ಡೆ ಹಾಕೊಂಡು ಜಾತ್ರೆ ಹಾಕೊಂಡು ಅಲ್ಲಿ SIR ಮಾಡಿದ್ರಲ್ಲ, ಯಾಕೆ ಮಾಡಿದ್ರೆ? ಚುನಾವಣಾ ಆಯೋಗಕ್ಕೆ ಕೇಳಿ, ಚುನಾವಣಾ ಆಯೋಗಕ್ಕೆ ಕೇಳಿ. ನಾವಲ್ಲ ಮೇಡಮ್, ಜಿಲ್ಲಾಧಿಕಾರಿ ಅವರು ನಮಗೆ ಸರ್ಕಾರದ ಜಿಲ್ಲಾಧಿಕಾರಿ, ಚುನಾವಣಾ ಆಯೋಗ ಚುನಾವಣಾಧಿಕಾರಿ. ನೀವು ಚುನಾವಣಾ ಆಯೋಗ ಕೇಳ್ರಿ. ರಾಜ್ಯ ಚುನಾವಣಾ ಆಯೋಗಕ್ಕೆ BLOಗಳನ್ನು ಹಾಕಿದ್ಯಾ? ನಮ್ಮ ಸರ್ಕಾರ ಮೇಡಮ್ ವ್ಯವಸ್ಥಿತವಾಗಿ ಏನ್ ಈ SIR ಪ್ರಕ್ರಿಯೆಗೆ ನಾವು ಸಹಕಾರ ಕೊಟ್ಟಿದ್ವಿ, ಸಿಬ್ಬಂದಿ ಕೊಟ್ಟಿದ್ವಿ. ಅದ್ರ ಜೊತೆಲಿ ಸ್ಥಳೀಯ ಸಂಸ್ಥೆಗಳು ಏನಿದಾವೆ, ಇವತ್ತು ನಗರಸಭೆಯಲ್ಲಿ ಎಲ್ಲ ಕೂಡ ನಾವು ಮೈಕ್ ನಲ್ಲಿಟ್ಟು ಅನೌನ್ಸ್ ಮಾಡಿದ್ವಿ. ಎಲ್ಲ ಈ ರೀತಿ SIR ಪ್ರಕ್ರಿಯೆ ನಡೀತಾ ಇದೆ, ಪಾಲ್ಗೊಳ್ಳಿ ಅಂತ ಹೇಳಿ ಪ್ರಚಾರ ಮಾಡಿದ್ವಿ. ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ಪ್ರಚಾರ ಮಾಡಿದ್ವಿ. ಜನಗಳು ಪಾಲ್ಗೊಳ್ಬೇಕು. ನಾವು ಕೋಆಪರೇಷನ್ ಕೊಟ್ಟಿದ್ದೀವಿ, ಆದ್ರೆ ಕೋಆಪರೇಷನ್ ಕೊಟ್ಟಿದ್ದೀವಿ. ಒಂದ್ ಸೆಕೆಂಡ್, ನಿಮಗೆ ಬೇಕಾದವ್ರನ್ನ ಮಾತ್ರ ಸೇರಿಸ್ಕೊಂಡು ಬೇಡವಾಗಿರೋರ್ನ ಬಿಜೆಪಿ ಹೊರಗಿಟ್ಟಿದೆ ಅಂತ ಆರೋಪ. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಪ್ರಕಾಶ್ ರೈ ಅವ್ರನ್ನ ತಗೊಳ್ಳಿ, ಇಲ್ಲಿಯೇ ನಿಂತ್ಕೊಂಡಿದ್ದವರು, ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿದಂಥವ್ರು. BT ಲಲಿತಾ ನಾಯಕ್ ಅವ್ರನ್ನ ತಗೊಳ್ಳಿ. ಇಂಥವ್ರನ್ನೆಲ್ಲ ಹೊರಗಿಡೋದ್ರ ಮುಖಾಂತರ ಜಸ್ಟ್ ಒಂದೆರಡು ಹೆಸರು ಕೊಟ್ಟೆ. ಬಿಜೆಪಿ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿಸಿದೆ ಅಂತ ಆರೋಪ ಬಿಜೆಪಿ ಮೇಲೆ. ಅಲ್ಲ, ಈ ಹೋಲ್ ಪ್ರಕ್ರಿಯೆಯನ್ನ ಬಿಜೆಪಿ ಏನ್ ಮಾಡಿಲ್ಲ. ಯಾಕೆ ಬಿಜೆಪಿ ಮಾಡಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂತ. ಎರಡನೇದಾಗಿ ಪ್ರಕಾಶ್ ರೈದು ವಾಟ್ ಎವರ್ ಹಿ ಇಸ್ ಡನ್, ಹಿ ಹ್ಯಾಸ್ ಎಕ್ಸ್ಪೋಸ್ಡ್ ಅಲ್ವಾ ಈ ಕರ್ನಾಟಕದಲ್ಲಿ. ಆನಂತರ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಬೇಕಾದ್ರೆ ನನ್ನ ಹಿಂಗೆ ಹೇಳ್ತಿದ್ದೆ. ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್. ಯಾರು? ಪ್ರಕಾಶ್ ರೈ. ಅವರು ಸರಿ ಮಾಡ್ಕೊಳ್ಬೇಕಾಗಿದ್ದೆಲ್ಲಿ? ಎಲ್ಲಿ? ಇದು ಎಲೆಕ್ಷನ್ ಕಮಿಷನ್ ಅಲ್ಲಿ. ಎಲೆಕ್ಷನ್ ಕಮಿಷನ್ ಒಂದ್ ನಿಮಿಷ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಮೇಡಮ್. ಈಗ ನಂದು ಡಿಲೀಟ್ ಆಗಿದೆ ಅಂದ್ರೆ ನಾನು ಹೇಳಿದನ್ನ ನೀವು ಕೇಳಿಸ್ಕೋಬೇಕು. ಅವರನ್ನೇ ಪತ್ರಿಕಾ ಪ್ರಕಟಣೆ ಮಾಡಿ ನಾವ್ ಏನೇನ್ ಮಾಡಿದೀವಿ, ಆದ್ರೆ ಪ್ರಕಾಶ್ ರೈ ಸಿಗ್ಲಿಲ್ಲ, ಅವರು ನಾವು ಕಾಲ್ ಮಾಡಿದ್ರು ಆನ್ಸರ್ ಮಾಡಿಲ್ಲ ಅಂತ ಅವರೇ ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಇದಕ್ಕೆ ನಾವೇನ್ ಉತ್ತರ ಕೊಡ್ಬೇಕು? ಆ ನಂತರ ಏನ್ ಮಾಡ್ತಾರೆ, ಇಲ್ಲ ಅವ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದೇ GB ಅವ್ರು ಏನ್ ಹೇಳ್ತಾರೆ, ನಾಲ್ಕು ಕಡೆ ಅವರದ್ದು ವೋಟರ್ ಲಿಸ್ಟ್ ಇದೆ ಅಂತ ಹೇಳ್ತಾರೆ. ಯಾರದ್ದು? ಪ್ರಕಾಶ್ ರೈದು.
ಈ ಮನುಷ್ಯ ಅದನ್ನ ಸರಿ ಮಾಡ್ಕೊಳ್ಳೋದು ಬಿಟ್ಟು ಹೋಗಿ ಇಡೀ ದೇಶದಲ್ಲೆಲ್ಲ ಬಂಬಳ ಪಡಿತಾರೆ ಏನಂತ ಮತ್ತೆ ಹೇಳಿದ್ರೆ ಹೇಳ್ಕೋಬಾರ್ದಾ? ನೋಡಿ ಏನ್ ಹೇಳ್ಬೇಕು ಇಫ್ ಯು Delete ಮಾಡಿದರೆ ಒಂದು notice ಒಂದ್ ನಿಮಿಷ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಕೋಬಾರ್ದಾ? ಇಫ್ ವಿದ್ಯಾ ಮಲ್ನಾಡ್ ನೀವಿದ್ದೀರಾ, ನಿಮ್ದು ಓಟ್ ಒಂದೇ ಇದೆ ತಾನೆ, ಸರಿ ಇದೆ ತಾನೆ, ಆಯ್ತಾ? ವಿದ್ಯಾ ಮಲ್ನಾಡ್ದಿದೆ ಅನ್ಕೊಂಡು ಎಲ್ರಿಗೂ ಇದೆ ಅಂತ ಅಲ್ಲ. ನಿಮ್ದೇನಾದ್ರೂ ತೊಂದರೆ ಆಗಿದ್ಯಾ? ಅಲ್ಲ, ವಿದ್ಯಾ ಮಲ್ನಾಡ್ದಿದೆ ಅನ್ಕೊಂಡು ಎಲ್ರದ್ದು ಇದೆ ಅಂತ ಅಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ನಿಮಗೆ ಆಗ್ದಿರೋ ತೊಂದರೆ ಯಾಕೆ ಪ್ರಕಾಶ್ ರೈಗೆ ಎಲ್ಲಾದ್ರಲ್ಲೂ ಆಗ್ತಾ ಇದೆ? ಒಂದು. ಎರಡನೇದಾಗಿ ಪ್ರಕಾಶ್ ರೈ ಯಾಕೆ 4 ಕಡೆ ಪ್ರಶ್ನೆ ಮಾಡಬಾರ್ದು, 4 ಪ್ರಶ್ನೆ ಮಾಡಬಾರ್ದು. ನೋಡಿ ನಾನು ಉತ್ತರ ಕೊಡ್ತೀನಿ ಫಸ್ಟ್, ಆಯ್ತಾ? ಪ್ರಶ್ನೆ ಮಾಡಿದ್ರೆ ಒಂದು ಸೆಪರೇಟ್ ಗುಂಪು. ನೀವು ಪ್ರಶ್ನೆ ಕೇಳಿದ್ರ ನಾನು ಉತ್ತರ ಕೊಡ್ತೀನಿ, ಮಾಡಿದ್ರೆ ಆಯ್ತಾ? ಒಂದ್ ಸೆಕೆಂಡ್ ನಿಮ್ ಟೈಮ್ ಬಂದ ಮಾತಾಡಿ ನೀವು. ಇವಾಗ ಪ್ರಕಾಶ್ ರೈದು ಏನ್ ಎಪಿಸೋಡ್ ಇದೆ ಒಂದ್ಸಲ ನೀವು ಹೋಗಿ ನೋಡಿ ಪೂರ್ತಿ. ಅವ್ರೇನ್ ಹೇಳಿದ್ದಾರೆ, ನನಗೆ ನನ್ನ ಓಟನ್ನ ಕಿದಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು, ಆಯ್ತಾ? ಅದಕ್ಕೆ ಉತ್ತರ ಯಾರು? ಎಲೆಕ್ಷನ್ ಕಮಿಷನ್ ಇರ್ಬೋದು, ಅನಂತರ GB ಅವ್ರು ಏನ್ ಕೊಡ್ತಾರೆ, ನಾವು ಅವ್ರ ಮನೆಗೆ ಹಲವು ಬಾರಿ ಹೋಗಿ ನೋಟಿಸ್ ಕೊಟ್ಟಿದ್ದೀವಿ, ಆದ್ರೆ ಅವರು ಅದನ್ನ ಸ್ವೀಕರಿಸಲೇ ಇಲ್ಲ, ಆ ಒಂದು ಅಡ್ರೆಸ್ ಎಲ್ಲ ಇಲ್ಲ ಅಂತ ಹೇಳಿದ್ರು. ಒಂದು. ಎರಡನೇದಾಗಿ ಏನಂತ ಹೇಳಿದ್ರು, ನಾವು ಅವರನ್ನ ಇದು ಆಯ್ತು, ಕಾಂಟ್ಯಾಕ್ಟ್ ಮಾಡುವಂತ ಪ್ರಕಾಶ್ ರೈ ಅವ್ರದೇ ತಪ್ಪಿದೆ, ಕೇಳಿಸ್ಕೊಳ್ಳಿ. ನೀವು ಹೇಳಿದ್ರಲ್ಲ, ಪ್ರಕಾಶ್ ರೈ ಅವರು ಇವಾಗ ಒಂದು ಒಬ್ಬ ಸೆಲೆಬ್ರಿಟಿ, ಇವಾಗ ಒಬ್ಬ ಸೆಲೆಬ್ರಿಟಿ ನನಗೆ ಅದೇ ಬೇಕಿರೋದು, ಪ್ರಕಾಶ್ ರೈ ತಪ್ಪಿದೆ ತಾನೆ? ಅಲ್ಲ, ಕೇಳಿಸ್ಕೊಳ್ಳಿ, ಕರೆಕ್ಟ್ ಅಲ್ವಾ? ತಪ್ಪಿದ್ಯಾ ಇಲ್ವಾ ಅದನ್ನ ನೀವೆಲ್ಲ ಡಿಸೈಡ್ ಮಾಡ್ಬೇಕು, ನಾನು ಅಲ್ಲ. ಆರ್ಗ್ಯುಮೆಂಟ್ ಸೇಕಿಗೆ ಒಪ್ಕೊಳ್ಳೋಣ ಅಂತ ನಾನು ಹೇಳಿದ್ದು. ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಟ್ಟೆ ಅದಕ್ಕೆ, ಆಯ್ತಾ? ಕೇಳಿಸ್ಕೊಳ್ಳಿ ಇಲ್ಲಿ ರತನ್ ಅವರೇ. That's why I said ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ offender. ಮೇಡಮ್ ಕಾಮನ್ ಮೋದಿ ನೋಡಿದ್ರೆ ಆಗಲ್ಲ, ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ಎಲ್ಲನೂ ಮೋದಿ ಕಾರಣ, ಮೋದಿ ಅವರನ್ನ ಉದಾಹರಣೆ ತಗೊಂಡ್ ಬರಬೇಡಿ. ಒಂದ್ ನಿಮಿಷ ನಾನು ಪ್ರಶ್ನೆ ಕೇಳ್ತೀನಿ ಇವಾಗ. ಅಲ್ಲ, ಕೇಳಿಸ್ಕೊಳ್ಳಿ. ಪ್ರಕಾಶ್ ರೈ ಆಯ್ತು, ನೀವು ಪ್ರಶ್ನೆ ಉತ್ತರ ಕೊಡ್ತೀನಿ. ಕೇಳಿಸ್ಕೊಳ್ಳಿ ಇಲ್ಲಿ, ಪ್ರಕಾಶ್ ರೈ ನೀವು ಹೇಳಿರೋ ಪ್ರಕಾರ ಅನ್ಕೊಳ್ಳಿ. ಪ್ರಶ್ನೆ ಮಾಡಕ್ ಬಿಡಿ ರತನ್ ಅವರೇ. ರತನ್ ಪ್ಲೀಸ್, ರತನ್ ಪ್ಲೀಸ್, ಕೇಳಿಸ್ಕೊಳ್ಳಿ ರತನ್ ಬಿಜೆಪಿ ಆಂಟಿ ಎಲೆಕ್ಷನ್ ಕಮಿಷನ್ 1 ಕೋಟಿ 7 ಲಕ್ಷ 78 ಲಕ್ಷ ಡಿಲೀಟ್ ಮಾಡಿದ್ದಾರೆ. ಪ್ರಕಾಶ್ ರೈ ಅವರ ವಿಚಾರ ಡಿಲೀಟ್ ಆಗಿದೆ, ಅಂದ್ರೆ ಡಿಲೀಟ್ ಆಗಿದೆ ಅಂದ್ರು ನೀವು ಹೇಳಿದ್ರಿ, ಅದಕ್ಕೆ ಉತ್ತರ ಕೊಟ್ರಿ. ಹಂಗಲ್ಲ, ಅದು ಪ್ರಕಾಶ್ ರೈ ಅವ್ರದೇ ತಪ್ಪು ಅಂತ. ಪ್ರಕಾಶ್ ರೈ ಅವ್ರಿಗೆ ಬಂದು ಚುನಾವಣಾ ಆಯೋಗ ಉತ್ತರ ಕೊಡುತ್ತೆ, ಹಾಗೆ 1 ಕೋಟಿ ಜನಕ್ಕೂ ಬಂದು ಉತ್ತರ ಕೊಡುತ್ತಾ? ಅವರು ಪಬ್ಲಿಕ್ ಫೇಸ್ ರೀ, ಅವ್ರಿಗೆ ಉತ್ತರ ಕೊಡ್ತೀರಾ ನೀವು? ಉಳಿದವರೆಲ್ಲರಿಗೂ ಉತ್ತರ ಕೊಡ್ತೀರಾ? ಉಳಿದವರೆಲ್ಲರಿಗೂ ಉತ್ತರ ಕೊಡ್ತೀರಾ? ಆಗಲ್ಲ, ಆಗದೆ ಇರೋದು ಹೇಳ್ಬಿಡಿ. ಆಯ್ತಾ? ಈಗ ನೋಡಿ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೋಗಿ ಕೇಳಿ. ಇದು ನಾಡಿನ ವೋಟರ್ಸ್ ತಾನೆ, ನೀವು ಕುತ್ಕೊಳ್ಳಿ. ಮತ್ ನೀವ್ ಯಾಕೆ ಮಾತಾಡ್ತಿಲ್ಲ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಮಾತಾಡೋದಿಲ್ಲ ನೀವು ಅನಮಾಲಿಸ್ ಬಗ್ಗೆ ಮಾತಾಡೋದಿಲ್ಲ, ಶಿಫ್ಟಿಂಗ್ ಬಗ್ಗೆ ಮಾತಾಡೋದಿಲ್ಲ. ಪ್ರತಿ ಒಂದು ಸರಿ ಯಾಕೆ ಮೇಡಮ್ ಅವ್ರಿಗೆ ಸಮಯ ಕೊಟ್ಟಿಲ್ಲ? ಯಾಕೆ ಅಂತ ಹೇಳಿದ್ರೆ ಚೀಫ್ ಕಮಿಷನರ್ ಒಬ್ಬ ಪ್ರಧಾನಮಂತ್ರಿ ಖಂಡಿತ ಇಲ್ಲ ಸರ್, ಚುನಾವಣಾ ಆಯೋಗದಲ್ಲಿ ಮುಗಿಸುವಂತಹ ಸಮಯ. ದಯವಿಟ್ಟು ವಾಯ್ಸ್ ಮ್ಯೂಟ್ ಮಾಡಿ ಅಷ್ಟು ಜನರದ್ದು. 1 ಕೋಟಿಯ 78 ಲಕ್ಷ ಜನ ವೋಟ್ ಡಿಲೀಟ್ ಆಗಿದೆ. ಆಡಿಯೋ ಮ್ಯೂಟ್ ಆಗಿದೆ ಕಣ್ರಿ, ಆಡಿಯೋ ಮ್ಯೂಟ್ ಆಗಿದೆ. ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಈ ನಂಬರ್ಸ್ ನೆಕ್ಸ್ಟ್ ಎಲೆಕ್ಷನ್ ಮೇಲೆ ಯಾವ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ನೋಡ್ತಾ ಇರ್ತೀನಿ. ಇದು ನೇರ ನಿಖರ ಮತ್ತು ಜನಪರ.